ಮಹಾವತಾರ್ ಬಾಬಾ ಬಗ್ಗೆ ಈ ಇವತ್ತಿನ ಎಪಿಸೋಡಲ್ಲಿ ಮಾತಾಡೋಣ. ಯಾಕೆ ರಜನಿಕಾಂತ್ ಅವರು ಹೋಗ್ತಾರೆ ಅನ್ನೋದೊಂದು ಪ್ರಶ್ನೆ ಬರುತ್ತೆ. ರಜನಿಕಾಂತ್ ಅವ್ರ ಹತ್ರ ಏನಿಲ್ಲ ಅಂದರೆ, ಒಬ್ಬ ಲೌಕಿಕ ಮನುಷ್ಯನಿಗೆ ಏನು ಬೇಕು ಅದೆಲ್ಲವೂ ಕೂಡ ಅವ್ರ ಹತ್ರ ಇದೆ. ಅದಾದಮೇಲೂ ಕೂಡ ಒಬ್ಬ ಗುರುವಿನ ಹತ್ರ ಹೋಗಬೇಕು ಅಂತ ಅನಿಸೋದು ಯಾಕೆ? ಮತ್ತು ಮಹಾವತಾರ್ ಬಾಬಾನೇ ಯಾಕೆ? ವಿಪರೀತವಾಗಿ ಮಳೆ ಬರ್ತಾ ಇತ್ತು, ವಿಪರೀತವಾಗಿ ಗಾಳಿ ಬರ್ತಾ ಇತ್ತು. ಅವ್ರು ಏನೋ ಒಂದು ಆಕಾಶಕ್ಕೆ ನೋಡಿ ಏನೋ ಬೈಕೊಂಡು ಏನೋ ಹೇಳಿದ್ರು, ಮಳೆ ನಿಂತು ಹೋಯ್ತು. ನಮ್ಮ ಕಣ್ಣು ಮುಂದೆಯೇ ನಡೆದು ಇದು ಮೀರಿದ್ದು ಏನೋ ಇದೆ ಮತ್ತು ಅದು ಆ ಬಾಬಾನ ಹತ್ರ ಸಿಗುತ್ತೆ ಅಥವಾ ಸಿಗ್ಬಹುದು ಅಥವಾ ಏನೋ ನನಗೆ ಆಗಬಹುದು ಅಂತ ಅನ್ಸೋದು ಯಾಕೆ? ಈಗ ನನಗೆ ಇದು ಕೆಲಸ ಬೇಕು ಅಂತಿತ್ತು, ಕೆಲಸ ಸಿಕ್ತು. ಕಾರ್ ತಗೋಬೇಕು ಅಂತಿದ್ದೆ, ತಗೊಂಡೆ. ಮನೆ ಕಟ್ಟಬೇಕು ಅಂತ ಇತ್ತು. ಇಂತಹ ಸುಂದರವಾದ ಹುಡುಗಿಯನ್ನು ಮದುವೆ ಆದೆ. ಒಂದಿನ ಎಲ್ಲವೂ ಅನುಭವಿಸ್ತಾ ಕೂತಾಗ ಅವನಿಗನಿಸ್ತದೆ ಎಲ್ಲವೂ ಆಯಿತು, ವಾಟ್ ನೆಕ್ಸ್ಟ್ ಅಂತ. ನಮ್ಮ ಲೌಕಿಕ ಬದುಕಿನ ಎಲ್ಲ ಆಸೆಗಳನ್ನ ಪೂರೈಸಿಕೊಂಡ ಮೇಲೆ ಆಧ್ಯಾತ್ಮನ ಹೋಗಬೇಕಾ? ನೀವು ದೇವ್ರ ಪೂಜೆ ಎಲ್ಲ ಮಾಡ್ತೀರಾ ಅಂದರೆ, ನನ್ನ ನೋಡಿದ್ರೆ ದೇವ್ರ ಪೂಜೆ ಮಾಡೋಂಗೆ ಕಾಣಿಸ್ತೀನಾ ಅಂತ ಕೇಳಿದ ಒಬ್ಬ ಮನುಷ್ಯ ಇವತ್ತು ಎಲ್ಲಿ ಹೋದರೂ ತನ್ನ ಹೆಂಡತಿಯ ಕಾರಣದಿಂದಾಗಿ ತಮ್ಮ 32ನೇ ವಯಸ್ಸಿಗೆ ಉಪನಿಷತ್ತುಗಳನ್ನು ಅಧ್ಯಯನ ಮಾಡಿ ಅದಕ್ಕೆ ಭಾಷ್ಯವನ್ನು ಬರೆದರು. ವೇದಗಳನ್ನು ಸಾಮಾನ್ಯ ಜನರಿಗೂ ಸಿಗೋ ಹಾಗೆ ಮಾಡಿ 1200 ವರ್ಷಗಳ ಹಿಂದೆ ಈ ದೇಶವನ್ನು ಸಂಘಟನೆ ಮಾಡಲಿಕ್ಕೆ, ಸನಾತನ ಪರಂಪರೆಯನ್ನು ಪುನರುದ್ಧಾರ ಮಾಡಲಿಕ್ಕೆ ಕೆಲಸ ಮಾಡಿದಂಥವರು ಶಂಕರಾಚಾರ್ಯರು. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಾನಸ ಸರೋವರ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಮಾನಸ ಸರೋವರ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ಉಪಾಸನ ಫೌಂಡೇಶನ್ ಮುಖ್ಯಸ್ಥರು, ಯೋಗಿಗಳು ಆಗಿರುವಂಥ ಮತ್ತು ಗೌರಿ ಶಕ್ಕಿ ಸ್ಟುಡಿಯೋದ ಎಲ್ಲ ವೀಕ್ಷಕರಿಗೆ ಚಿರಪರಿಚಿತರಾಗಿರುವಂಥ ಸದ್ಗುರು ಶ್ರೀ ರಾಮ ಅವರು. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಗುರುಗಳೇ ನಮಸ್ಕಾರ. ವೆಲ್ಕಮ್ ಟು ದ ಶೋ. ನಮಸ್ತೆ. ಸೊ ಸದ್ಗುರು ಶ್ರೀ ರಾಮ ಅವರು ಬಂದಾಗ ನನಗೆ ಪರ್ಸ್ನಲಿ ಒಂದು ಖುಷಿ ಆಗುತ್ತೆ. ಯಾಕೆಂದರೆ ಅವ್ರ ಜೊತೆ ಮಾತಾಡ್ತಿರ್ಬೇಕಾದ್ರೆ ಏನೋ ಒಂದಷ್ಟು ಕಲಿತೀವಿ, ಏನೋ ಒಂದಷ್ಟು ಒಳಗಡೆ ಏನೋ ಒಂದು ಆತ್ಮತೃಪ್ತಿ ಅಂತಾರಲ್ಲ, ಅದು ಸಿಗುತ್ತೆ. ಸೊ ತುಂಬ ದಿನ ಆಯ್ತು ನೀವು ಬಂದು ಮೊದಲನೇದಾಗಿ. ಸೊ ಅವಾಗ ಬರ್ತಾ ಇರಿ ನಮ್ಮ ಸ್ಟುಡಿಯೋಗೆ. ಥ್ಯಾಂಕ್ ಯು. ಎರಡನೇದು, ಇವತ್ತಿನ ಎಪಿಸೋಡಲ್ಲಿ ನಾನು ಗುರುವಿನ ಬಗ್ಗೆ ಮಾತಾಡೋಕ್ಕೆ ಹೊರಟಿದ್ದೀನಿ. ಸೊ ವಿಶೇಷವಾಗಿ ಮಹಾವತಾರ್ ಬಾಬಾ ಬಗ್ಗೆ ಮಾತಾಡೋಣ ಅಂತ. ಲಾಹಿರಿ ಮಹಾಶಯ ಯೋಗಾನಂದ ಪರಮಹಂಸ ಅವರ ಗುರು ಮತ್ತು ಮಹಾವತಾರ್ ಬಾಬಾ ಅವರ ಡೆವಟಿ ಒಬ್ಬರು ಇದ್ದಾರೆ, ಅಂದರೆ ಅವರ ಭಕ್ತರೊಬ್ಬರು ನಿಮಗೆ ತುಂಬ ಪರಿಚಿತರಿದ್ದಾರೆ. ಅವರು ಯಾರು ಅಂದರೆ ಸೂಪರ್ ಸ್ಟಾರ್ ರಜನಿಕಾಂತರು ಪ್ರತಿ ವರ್ಷ ಉತ್ತರಾಖಂಡದ ಅವರ ಆಶ್ರಮಕ್ಕೆ ಹೋಗ್ತಾರೆ ಮತ್ತು ಅಲ್ಲಿರ್ತಾರೆ ಅನ್ನೋದನ್ನು ನಾವು ಕೇಳ್ತಾನೆ ಬಂದಿದ್ದೀವಿ, ನೋಡ್ತಾನೆ ಬಂದಿದ್ದೀವಿ. ಆ ಗುರುವಿನ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಈ ಗುರುಗಳು ಒಂದು ಹಬ್ಬ ಮಾಡ್ತಾಯಿದ್ದಾರೆ, ಗುರು ಪೂರ್ಣಿಮಾ. ಜುಲೈ 10ನೇ ತಾರೀಕಿಗೆ ಮಾಡ್ತಾಯಿದ್ದಾರೆ ಫೈರ್ಫ್ಲೈ ಅನ್ನೋ ಒಂದು ರೆಸಾರ್ಟಲ್ಲಿ, ಕನಕಪುರ ರೋಡಲ್ಲಿ. ಸೊ ಲಾಸ್ಟ್ ಟೈಮ್ ನಾನು ಹೋಗಿದ್ದೆ, ತುಂಬ ಚೆನ್ನಾಗಿತ್ತು. ನೀವು ಕೂಡ ದಯವಿಟ್ಟು ಬನ್ನಿ ಅಂತ ಕೇಳ್ಕೊಳ್ತೀನಿ. ತಾವು ಆ ಬಗ್ಗೆ ಏನಾದರೂ ಹೇಳ್ಬೋದು? ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಗುರು ಪರಂಪರೆ ಅನ್ನೋದು ಭಾರತದ ಒಂದು ಹೆಮ್ಮೆ. ಆ ಗುರು ಪರಂಪರೆಯ ಕಾರಣಕ್ಕೆ ಭಾರತ ಇವತ್ತು ಇಷ್ಟು ವಿಕಸಿತ ಹೊಂದಿದೆ. ಅನೇಕ ಸಾಮ್ರಾಜ್ಯಗಳು ಹುಟ್ಟಲಿಕ್ಕೆ, ಅದು ವಿಸ್ತಾರ ಆಗಲಿಕ್ಕೆ ಆ ಗುರು ಪರಂಪರೆಯ ಕೃಪೆ ಮತ್ತು ಅವರ ಮಾರ್ಗದರ್ಶನ ಕಾರಣ ಅಂತ. ಅಂತಹ ಅನಾದಿಯಿಂದ ಬಂದಂಥ ಗುರು ಪರಂಪರೆಗೆ ನಾವು ಪ್ರತಿ ವರ್ಷ ಉಪಾಸನ ಫೌಂಡೇಶನ್ನಿಂದ ಒಂದು ವಂದನೆಯನ್ನು, ಗೌರವವನ್ನು, ಕೃತಜ್ಞತೆಯನ್ನು ಸಲ್ಲಿಸುವಂಥ ಒಂದು ಕಾರ್ಯಕ್ರಮ ಮಾಡ್ತೀವಿ. ಸಾಮಾನ್ಯವಾಗಿ ಆಧ್ಯಾತ್ಮಿಕ ಪರಂಪರೆಯಲ್ಲಿ ಇರುವಂಥವ್ರು ಪ್ರತಿಯೊಬ್ಬರೂ ಕೂಡ ಹೇಗೆ ಶಿಕ್ಷಕರ ದಿನದಲ್ಲಿ ಟೀಚರ್ಸ್ಗಳ ಡೇ ಅಂತ ಒಂದು ಏನು ಮಾಡ್ತಾರೆ, ಆದರೆ ಆಧ್ಯಾತ್ಮದಲ್ಲಿ ಯಾರಿದ್ದಾರೆ ಅವರೆಲ್ಲರೂ ಕೂಡ ಆಷಾಢದ ಹುಣ್ಣಿಮೆಯ ದಿನ ಏನಿದೆ ಅದನ್ನು ವ್ಯಾಸ ಪೂರ್ಣಿಮೆ ಅಥವಾ ಗುರು ಪೂರ್ಣಿಮೆ ಅಂತ ಆಚರಣೆ ಮಾಡ್ತೀವಿ. ಆರ್ಷವಿದ್ಯಾ ಅಂತ ಕರಿತೀವಿ. ವೈದಿಕ ಪರಂಪರೆಯನ್ನು ಆರ್ಷ ಪರಂಪರೆ ಅಂತಲೂ ಕೂಡ ಕರಿತೀವಿ. ಆ ಪರಂಪರೆಗೆ ಮೊದಲಿಗೆ ಒಂದು ರೀತಿಯಾಗಿ ನಾರಾಯಣನ ನಂತರ ವ್ಯಾಸರು, ಹೀಗೆ ವ್ಯಾಸರಿಂದಾಗಿ ಮೊದಲುಗೊಂಡು ಅವರವರ ಪರಂಪರೆಗೆ ಅನುಗುಣವಾಗಿ ಬೇರೆ ಬೇರೆ ಗುರುವನ್ನು ಆಚರಣೆ ಮಾಡ್ತಾರೆ. ನಾವು ವ್ಯಾಸರಿಂದ ಶಂಕರರು, ಆ ಪರಂಪರೆಯಿಂದಾಗಿ ನಾವು ಬಂದದ ಕಾರಣಕ್ಕಾಗಿ
ಆ ದಿನ ಆ ಇಡೀ ಗುರು ಪರಂಪರೆಗೆ ವಂದನೆಯನ್ನು, ಕೃತಜ್ಞತೆ ಅಂತ ಸಲ್ಲಿಸುವಂಥ ಒಂದು ಕಾರ್ಯಕ್ರಮ ಮಾಡ್ತೀವಿ. ನಾವು ಕೂಡ ಎಲ್ಲರಲ್ಲೂ ಕೇಳ್ತೀವಿ, ಆ ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರೂ ಭಾಗಿಯಾಗಿ ಆ ಗುರು ಕೃಪೆಗೆ ಪಾತ್ರರಾಗಬಹುದು ಅಂತ ಕೇಳ್ಕೊಳ್ತೀವಿ. ತುಂಬ ಥ್ಯಾಂಕ್ಸ್ ಸರ್. ಆ ಗುರು ಪೂರ್ಣಿಮೆಯ ಒಂದು ಪೋಸ್ಟನ್ನು ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಜುಲೈ 10, 2025 ಗುರುವಾರ ದಿನ ನಡೆಯುತ್ತೆ. ಫೈರ್ಫ್ಲೈಸ್ ಇಂಟರ್ ಕಲ್ಚರಲ್ ಸೆಂಟರ್, ಕಗ್ಗಲೀಪುರ, ಬೆಂಗಳೂರು. ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ತನಕ ಇರುತ್ತೆ. ಸೊ ಆಸಕ್ತಿ ಇರೋರೆಲ್ಲ ದಯವಿಟ್ಟು ಭಾಗವಹಿಸಿ ಅಂತ ನಾನು ಕೇಳ್ಕೊಳ್ತೀನಿ. ಮತ್ತು ಇದಕ್ಕೆ ಮುಕ್ತವಾದ ಅವಕಾಶ ಇದೆ, ಯಾವುದೇ ಚಾರ್ಜಸ್ಸು ಆ ಥರದ್ದು ಏನೂ ಇಲ್ಲ. ಸೊ ಇದರ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಕೇಳ್ತೀನಿ. ಸೊ ಈಗ ನಾನು ಮತ್ತೆ ವಾಪಸ್ ನಮ್ಮ ಟಾಪಿಕ್ಕಿಗೆ ಬರೋದಾದರೆ, ಗುರು ಪರಂಪರೆ ಬಗ್ಗೆ ಹೇಳ್ತಾ ಇದ್ದೀರಿ ನೀವು. ನಾವು ನಮ್ಮ ಮಹಾವತಾರ್ ಬಾಬಾ ಬಗ್ಗೆ ಈ ಇವತ್ತಿನ ಎಪಿಸೋಡಲ್ಲಿ ಮಾತಾಡೋಣ ಅಂತ ಅಂದ್ಕೊಂಡೆ. ಮಹಾವತಾರ್ ಬಾಬಾ ಒಬ್ಬರನ್ನ ಇಟ್ಕೊಂಡು ಇನ್ನೂ ಹಲವಾರು ಜನ ಗುರುಗಳ ಬಗ್ಗೆ ನಾವು ಮಾತಾಡ್ಬೋದು. ಬಟ್ ಯಾಕೆ ಮಹಾವತಾರ್ ಬಾಬಾ ನನಗೆ ಪ್ರಾಮಿನೆಂಟಾಗಿ ಕಾಣಿಸ್ತಾರೆ ಅಂತಂದರೆ, ಒಂದು ಲೌಕಿಕ ರೀಸನ್ ಏನಂದರೆ ರಜನಿಕಾಂತ್ ಅವರ ಭಕ್ತರು ಅನ್ನೋದು. ಇದ್ರ ಹೊರತುಪಡಿಸಿ ಕೂಡ ಸಾಕಷ್ಟು ಕಾರಣಗಳಿರ್ತವೆ. ಇದು ಮುಖ್ಯವಾದ ಕಾರಣ ಅಲ್ಲ. ಆದರೆ ನಮ್ಮಂಥ ಹುಲು ಮಾನವರಿಗೆ ಯಾಕೆ ರಜನಿಕಾಂತ್ ಅವರು ಹೋಗ್ತಾರೆ ಅನ್ನೋದೊಂದು ಪ್ರಶ್ನೆ ಬರುತ್ತೆ. ರಜನಿಕಾಂತ್ ಅವ್ರ ಹತ್ರ ಏನಿಲ್ಲ ಅಂದರೆ, ಒಬ್ಬ ಲೌಕಿಕ ಮನುಷ್ಯನಿಗೆ ಏನು ಬೇಕು ಅದೆಲ್ಲವೂ ಕೂಡ ಅವ್ರ ಹತ್ರ ಇದೆ. ಅದಾದಮೇಲೂ ಕೂಡ ಒಬ್ಬ ಗುರುವಿನ ಹತ್ರ ಹೋಗಬೇಕು ಅಂತ ಅನಿಸೋದು ಯಾಕೆ, ಮತ್ತು ಮಹಾವತಾರ್ ಬಾಬಾನೇ ಯಾಕೆ ಅನ್ನೋದು ಪ್ರಶ್ನೆ. ನೋಡಿ, ರಜನಿಕಾಂತೆ ಒಂದು ಕಡೆ ಹೇಳ್ಕೊಂಡಿದ್ದಾರೆ, ಪರಮಹಂಸ ಯೋಗಾನಂದರು ಅಂತ ಲಹಿರಿ ಮಹರ್ಷಿಗಳ ಶಿಷ್ಯರಾದಂಥ ಯೋಗಾನಂದರು ಅವರ ಕೃತಿಯನ್ನು ರಚನೆ ಮಾಡಿದ್ದಾರೆ, ಯೋಗಿ ಆತ್ಮಕತೆ ಅಂತ. ಅವರು ನೋಡಿದ್ದು, ಕೇಳಿದ್ದು, ಅವರು ಅನುಭವಿಸಿದ್ದು ಇದನ್ನು ಬರ್ಕೊಂಡಿದ್ದಾರೆ. ಅದನ್ನು ಓದಿದಾಗ ನಾನು ಪ್ರಭಾವಿತನಾದೆ. ಈ ಥರದ್ದು ಒಂದು ಇದೆಯಾ, ಈ ಥರದ್ದು ಅನುಭವಗಳಾಗೋದಿದೆಯಾ? ಯಾಕೆಂದರೆ ಅಲ್ಲಿ ಅವ್ರು ಹೇಳಿರುವಂಥ ಎಷ್ಟೋ ವಿಷಯ ಸೈನ್ಸ್ಗೆ ಹತ್ತಿರವಾದದ್ದನ್ನು ಕೋಟ್ ಮಾಡಿದ್ದಾರೆ. ಉದಾಹರಣೆಗೆ ಟೆಲಿಪತಿ ಇದೆಯಾ ಅನ್ನೋದಕ್ಕೆ ಅವರು ಒಂದು ಕೋಟ್ ಮಾಡಿದ್ದಾರೆ. ಒಂದು ಇಂಗ್ಲೆಂಡಿನ ಒಂದು ಯೂನಿವರ್ಸಿಟಿಲಿ ಆದಂಥ ಘಟನೆ. ಒಂದು ರೂಮ್ನಲ್ಲಿ ಒಬ್ಬನ್ನು ಇನ್ನೊಂದು ರೂಮ್ನಲ್ಲಿ ಕೂರಿಸಿ ಹೃದಯದ ಪರ್ಟಿಕ್ಯುಲರ್ ಒಂದು ಜಾಗವನ್ನು ಅದುಮಿ ಹಿಡಿದಾಗ ಇಲ್ಲಿಗೆ ಹೇಳದಂಥ ವಿಷಯ ಪಕ್ಕದಲ್ಲಿದ್ದಂತಹ ಇನ್ನೊಬ್ಬನಿಗೆ ಅದು ಗೋಚರಿಸ್ತಾ ಇತ್ತು, ಗೊತ್ತಾಗ್ತಾ ಇತ್ತು, ಕೇಳಿಸ್ತಾ ಇತ್ತು ಅಂತ. ಈ ರೀತಿಯಾದಂಥ ಅನೇಕ ವಿಷಯಗಳನ್ನು ಕೋಟ್ ಮಾಡ್ತಾರೆ ಅವರು. ಹಾಗಾಗಿ ಸರಳವಾಗಿ ಹೇಳಿದ್ದು ಎಲ್ಲರಿಗೂ ಮನ ಮುಡ್ತು, ಹಾಗೆ ರಜನಿಕಾಂತ್ ಅವ್ರಿಗೂ ಮನ ಮುಡ್ತು. ಹಾಗಾಗಿ ಪರಮಹಂಸ ಯೋಗಾನಂದರ ಏನು ಕ್ರಿಯಾಯೋಗ ಇದೆ ಆ ಪದ್ಧತಿಗೆ ಅವರು ಶರಣಾದರು. ಬರೀ ಇಲ್ಲಿಗೆ ಆದರೆ ಸಾಕಾಗಲ್ಲ, ಅವರ ಮೂಲವನ್ನು ನಾನು ನೋಡಬೇಕು, ಆ ಮೂಲ ಗುರುವನ್ನು ನೋಡಬೇಕು ಅಂತ. ನಮ್ಮಲ್ಲಿ ಹೇಗೆ ಅಂದರೆ ಪರಮಗುರು, ಪರಮೇಷ್ಠಿ ಗುರು, ಪರಾತ್ಪರ ಗುರು ಅಂತ ಗುರು ಪರಂಪರೆಯನ್ನು ಹೇಗೆ ಪ್ರಾರ್ಥನೆ ಮಾಡ್ತೀವಿ, ಹೇಗೆ ನಮ್ಮ ಪೂರ್ವಜರನ್ನು ಲೌಕಿಕದಲ್ಲಿ ಹೇಳ್ತೀವೋ ತಂದೆ, ತಾತ, ಮುತ್ತಾತ, ಈ ರೀತಿಯಾಗಿ ಪರಂಪರೆ ಹೇಳ್ತೀವೋ, ಹಾಗೆ ಅಧ್ಯಾತ್ಮದಲ್ಲೂ ಗುರು, ಪರಮಗುರು, ಪರಾತ್ಪರ ಗುರು, ಪರಮೇಷ್ಠಿ ಗುರು ಅಂತ ಹೀಗೆ ಹೇಳ್ತೀವಿ. ಅವರಿಗೆ ಬಹುಶಃ ಅನಿಸ್ತು ಇವರ ಮೂಲ ಗುರು ಎಲ್ಲರೂ ಹೇಳ್ತಾರೆ 2000 ವರ್ಷಗಳಿಂದ 2500 ವರ್ಷಗಳಿಂದ ಇದ್ದಾರೆ, ಅನೇಕ ಜನರಿಗೆ ಕಾಣಿಸಿದ್ದಾರೆ ಅಂತ. ಪರಮಹಂಸ ಯೋಗಾನಂದರು ಕೂಡ ಬರ್ಕೊಂಡಿದ್ದಾರೆ, ಹಿಮಾಲಯದ ಒಂದು ಜಾಗದಲ್ಲಿ ಹೀಗೆ ಭೇಟಿ ಆಯಿತು ಅಂತ. ಅವರ ಗುರು ಯುಕ್ತೇಶ್ವರರು, ಲಹಿರಿ ಮಹರ್ಷಿಗಳ ಗುರು ಯುಕ್ತೇಶ್ವರರು, ಅವ್ರಿಗಂತೂ ದೀಕ್ಷೆಯನ್ನು ಒಂದು ಚಿನ್ನದ ಅರಮನೆಯ ನಿರ್ಮಾಣ ಮಾಡಿ ತನ್ನ ಶಿಷ್ಯನಿಗಾಗಿ ಅವನು ಏನು ಇಷ್ಟಪಟ್ಟಿದ್ದ ಹಿಂದಿನ ಜನ್ಮದಲ್ಲಿ ಅದೇ ರೀತಿಯಾಗಿ ಅವನಿಗೆ ದೀಕ್ಷೆಯನ್ನು ನಾನು ಕೊಡಬೇಕು, ಅನುಗ್ರಹಿಸಬೇಕು ಅಂತ ಒಂದು ಚಿನ್ನದ ಅರಮನೆಯನ್ನು ನಿರ್ಮಾಣ ಮಾಡಿ ಅಲ್ಲಿ ದೀಕ್ಷೆಯನ್ನು, ಉಪದೇಶವನ್ನು ಕೊಟ್ಟರು ಅಂತ. ಇಂತಹ ಗುರುವನ್ನು ನೋಡಬೇಕು ಅಂತ ಅವರಿಗೆ ಅನಿಸಿ ಅವರು ಪ್ರತಿ ವರ್ಷ ಹಿಮಾಲಯಕ್ಕೆ ಅಲಿಯುವಂಥ ಅಭ್ಯಾಸವನ್ನು ಇಟ್ಕೊಂಡ್ರು. ಅದು ಹೇಗೆ, ಈಗ ಹಣವಂತಾದರೆ ನೀವು ಹೇಳಿದ್ರಲ್ಲ, ಅವರು ಇಷ್ಟೆಲ್ಲ ಸೌಲಭ್ಯಗಳಿದೆ, ಅವರು ಬೇಕು ಅಂದರೆ ಇಂಥದ್ದು ಏನು ಬೇಕು ಅಂತ ಅವರು ಬಯಸ್ತಾರೆ, ಅವರ ಕಣ್ಣು ಮುಂದೆ ತಂದಿಡುವಂಥ ಜನಗಳಿದ್ದಾರೆ, ಎಲ್ಲ ದಿಕ್ಕಿನಲ್ಲೂ ಇದ್ದಾರೆ. ಆದರೆ ಅವರು ಹಿಮಾಲಯಕ್ಕೆ ಹೋದಾಗ ನಾವು ನೋಡಿದ್ದೇವೆ ಅವರು ಕೆಲವು ವಿಡಿಯೋಗಳನ್ನು, ಸಾಮಾನ್ಯರಲ್ಲೂ ಸಾಮಾನ್ಯನಾಗಿ, ಶಿಷ್ಯನ ಲಕ್ಷಣ ಅದು. ನನಗೆಲ್ಲವೂ ಇದೆ, ನಾನು ಹೀಗೆ ಬರ್ತೀನಿ ಅಂತ ತೋರಿಸ್ಕೊಂಡು ಹೋದರೆ ಅವನು ನಿಜವಾದ ಶಿಷ್ಯ ಆಗಲ್ಲ. ನನ್ನ ಹತ್ರ ಲೌಕಿಕವಾಗಿ ಏನು ಬೇಕಾದರೂ ಇರಬಹುದು, ಅದೆಲ್ಲವೂ ನಿಮ್ಮ ಕೃಪೆಯಿಂದ ಬಂತು. ಹಾಗಾಗಿ ನಿಮ್ಮ ಹತ್ರಕ್ಕೆ ಬರಬೇಕಾದ್ರೆ ನಾನು ಸಾಮಾನ್ಯರಲ್ಲೂ ಸಾಮಾನ್ಯನಾಗಿ ಬರ್ತೀನಿ ಅನ್ನುವಂತೆ ಎಲ್ಲರ ಜೊತೆ, ಅವರ ಸ್ನೇಹಿತರ ಜೊತೆ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಎಲ್ಲರ ರೀತಿ ಚಾಪೆ ಮೇಲೆ ಅಲ್ಲಿ ಹೋದಾಗ ಮಲಗ್ತಾರೆ, ಎಲ್ಲಿ ರಸ್ತೆ ಬದಿನಲ್ಲಿ ಏನು ಸಿಗ್ತಾ ಇದೆಯೋ ಅದನ್ನೇ ಸೇವಿಸ್ತಾರೆ. ಈ ಕಾರಣದಿಂದನೇ ಅವರು ಪ್ರತಿ ಬಾರಿ ಅದನ್ನು ಬಹುಶಃ ಚಂದ್ರದ್ರೋಣಗಿರಿ ಅಂತೇನೋ ಕರೀತಾರೆ. ಆ ದ್ರೋಣಗಿರಿನಲ್ಲಿ ಆ ಒಂದು ಸಣ್ಣ ಗುಹೆ ಹಿಂದೆ ಅವರು ಅಲ್ಲಿ ತಪಸ್ಸನ್ನು ಮಾಡಿದರು, ಮಹಾವತಾರ ಬಾಬಾ ಅಂತ. ಒಂದು ಸಮಯದಲ್ಲಿ ನಾವು ಅವರನ್ನು ನೋಡಬೇಕು ಅನ್ನುತ್ತಾ ಅಭಿಲಾಷೆ ಇತ್ತು. ಹಾಗಾಗಿ ಹಿಮಾಲಯದಲ್ಲಿದ್ದಾಗ ನಾವು ಎಲ್ಲರನ್ನು ಕೇಳ್ತಾ ಇದ್ವು. ಎಲ್ಲರೂ ಹೇಳ್ತಾರೆ ಮಹಾವತಾರ ಬಾಬಾ ಅಂತಿದ್ದಾರೆ, ಇವರು ಕಾಣಿಸ್ತಾರೆ ಅಂತ, ಹೇಗಿದ್ದಾರೆ ಅಂತ.
ಹಾಗೆ ನನಗೊಬ್ಬ ಯೋಗಿ ಹೇಳಿದರು, ಇಂಥ ಜಾಗಕ್ಕೆ ಹೋದರೆ ಅವರು ಶರೀರದಲ್ಲಿಲ್ಲ. ಈಗ ನಮ್ಮದೆಲ್ಲ ಫಿಸಿಕಲ್ ಬಾಡಿ ಇದೆ. ಯೋಗಿಗಳು ಯಾವಾಗಲೂ ಸದಾ ಫಿಸಿಕಲ್ ಬಾಡಿಲಿ ಇರಲ್ಲ. ಪಂಚಭೂತಗಳಿಂದ ಆಗಿರುವಂಥ 5 ಎಲಿಮೆಂಟ್ಸಿಂದ ಆಗಿರುವಂಥ ಬಾಡಿನಲ್ಲಿರಲ್ಲ. ಅವರು ಸೂಕ್ಷ್ಮ ಶರೀರದಲ್ಲಿರ್ತಾರೆ. ಹೇಗೆ ಭಗವಂತ ಸೂಕ್ಷ್ಮವಾಗಿ ಇದ್ದಾನೋ ಹಾಗೆ ಒಂದು ಹಂತವನ್ನು ದಾಟಿದ ಯೋಗಿಗಳು, ಒಂದು ಹಂತದ ಸಾಧನೆಯನ್ನು ಮೀರಿದ ಯೋಗಿಗಳು ತಮಗೆ ಬೇಕಾದಂತೆ ರೂಪವನ್ನು ಬದಲಾಯಿಸಿಕೊಳ್ಳುವಂಥ ಕ್ಷಮತೆಯನ್ನು ಹೊಂದಿರ್ತಾರೆ. ಹಾಗಾಗಿ ಫಿಸಿಕಲ್ ಬಾಡಿಲಿಲ್ಲ. ಮಹಾವತಾರ ಬಾಬಾಜಿ ಇರುವಂಥದ್ದು ಸೂಕ್ಷ್ಮ ಶರೀರದಲ್ಲಿ. ಹೇಗೆ ಗಾಳಿಯಲ್ಲಿ ತೇಲು ಹೋಗಬಹುದೋ ಬಲೂನಿನ ರೀತಿಯಲ್ಲಿ ಆ ರೀತಿಯಾಗಿ ಇದ್ದಾರೆ. ಇಂಥ ಜಾಗಕ್ಕೆ, ಹಿಮಾಲಯದ ಇಂಥ ಜಾಗಕ್ಕೆ ಹೋಗೋ, ಅಲ್ಲೊಬ್ಬ ಯೋಗಿ ಸಾಧನೆ ಮಾಡ್ತಾ ಇದ್ದಾರೆ, ಅಲ್ಲಿ ಹೋದರೆ ನಿನಗೆ ಅವರ ದರ್ಶನ ಆಗಬಹುದು ಅಂತ. ಆದರೆ ನಾವು ಅಷ್ಟು ಸಾಹಸ, ನಮಗೆ ಧೈರ್ಯ ಸಾಕಾಗಲಿಲ್ವೋ ಏನೋ ಆ ಸಮಯದಲ್ಲಿ, ಅಲ್ಲಿ ಹಂತಕ್ಕೆ ಹೋಗೋಕ್ಕಾಗಲಿಲ್ಲ. ಆದರೆ ಆ ಕುತೂಹಲ ಎಲ್ರಿಗೂ ಬಂದಂತೆ. ಸಾಮಾನ್ಯವಾಗಿ ಇತ್ತೀಚಿನ ಯುವಕರು ಓದುವಂಥದ್ದು ಒಂದು ಸ್ವಾಮಿ ರಾಮ್ ಅವರ ಹಿಮಾಲಯದ ಯೋಗಿಗಳ ಆತ್ಮಕತೆ, ಇಲ್ಲ ಪರಮಹಂಸ ಯೋಗಾನಂದರ ಯೋಗಿಯ ಆತ್ಮಕತೆ, ಇಲ್ಲ ಸ್ವಾಮಿ ವಿವೇಕಾನಂದರ ಬಗೆಗಿನ ಒಂದಷ್ಟು ಕೃತಿಗಳು. ವಿಶೇಷವಾಗಿ ಈ 3 ಜನರು ಇವತ್ತಿನ ಯುವಕರು, ಅದರಲ್ಲೂ ಈಗೊಂದು 30-40 ವರ್ಷದಿಂದ ಅನೇಕ ಯುವಕರ ಮೇಲೆ ಪ್ರಭಾವ ಬೀರಿದಂಥವ್ರು. ಹಾಗೆ ಒಂದು ಸಮಯದಲ್ಲಿ ನಮಗೂ ಆ ಪ್ರಭಾವ ಬೀರಿದ್ದ ಕಾರಣಕ್ಕೆ ಮತ್ತು ಅನೇಕ ಜನ ಇದ್ರ ಬಗ್ಗೆ ಹೇಳಿದ ಕಾರಣಕ್ಕೆ, ಕೇಳಿದ ಕಾರಣಕ್ಕೆ ನಮಗೂ ಆ ಕುತೂಹಲ ಇತ್ತು. ಹಾಗಾಗಿ ನಾವು ಹುಡ್ಕೊಂಡು ಹೋಗುವಂಥ ಪ್ರಯತ್ನ ಮಾಡಿದ್ವಿ. ಓಕೆ. ಸೊ ಹಾಗೆ ನಾವು ಒಂದು, ಅವರು ಫಿಸಿಕಲ್ ಇಲ್ಲ, ಈಗ ಫಿಸಿಕಲ್ ಶರೀರದಲ್ಲಿಲ್ಲ, ಸೂಕ್ಷ್ಮ ಶರೀರದಲ್ಲಿದ್ದಾರೆ. ಮತ್ತು ನೀವು ಅವರ ಒಂದು ಡೇಟ್ ಆಫ್ ಬರ್ತನ್ನು ಹುಡ್ಕೊಂಡು ಹೋದರೆ ಅದು ಬಹಳ ವರ್ಷಗಳ ಹಿಂದೆ ಆಗಿರೋವಂಥದ್ದು ಅಂತಂದರೆ ನಾವು ಅದನ್ನು ಗಮನಿಸೋದಾದರೆ, ಸೊ ಎಷ್ಟು ವರ್ಷಗಳ ಕಾಲ ಬೇಕಾದ್ರೂ ಇರ್ತಾರೆ ಅಂತ ನೀವು ಹೇಳ್ತಾ ಇದ್ದೀರಿ. ಅಂದರೆ ಸೂಕ್ಷ್ಮ ಶರೀರದಲ್ಲಿ ಅವರು ತಮಗೆ ಬೇಕಾದಷ್ಟು ವರ್ಷಗಳ ಕಾಲ ಅವರು ಇರ್ತಾರೆ. ನೋಡಿ, ಜೀವನ್ ಮುಕ್ತರು ಅಂತ ಕರಿತೀವಿ ನಾವು. ಬದುಕಿದ್ದಾಗಲೇ ಎಲ್ಲ ಬಂಧನಗಳಿಂದ ಮುಕ್ತರಾದವರಿಗೆ ಜೀವನ್ ಮುಕ್ತರು ಅಂತ ಕರಿತೀವಿ. ಆ ಜೀವನ್ ಮುಕ್ತರು ಅವರು ಆಸೆ ಪಟ್ಟರೆ, ಪ್ರಕೃತಿ ಏನು ನಿಯತಿ ಅಂತ ನಾವು ಕರಿತೀವಿ, ಅಂದರೆ ಕರ್ಮ ಅಂತ ಏನು ಕರಿತೀವಿ, ಹೀಗಿರಬೇಕು, ಹೀಗೆ ನಡ್ಕೋಬೇಕು, ಹೀಗೆ ಮಾಡಿದರೆ ಈಗ ಅದಕ್ಕೆ ಫಲ ಇದೆ ಅನ್ನುವಂಥ ಒಂದು ನಿಯತಿ ಅಂತ, ಹೇಗೆ ಕಾನೂನು ಅಂತೀರಿ, ಅದನ್ನು ಅಧ್ಯಾತ್ಮದಲ್ಲಿ ಅಥವಾ ಧಾರ್ಮಿಕತೆಯಲ್ಲಿ ನಿಯತಿ ಅಥವಾ ಕರ್ಮ ಸಿದ್ಧಾಂತ ಅಂತ ಕರಿತೀವಿ. ಈ ಯೋಗಿಗಳು ಜೀವನ್ ಮುಕ್ತರು ಯಾರಾಗ್ತಾರೆ, ಈ ನಿಯತಿಯನ್ನು ಮೀರ್ತಾರೆ, ಪ್ರಕೃತಿಯನ್ನೇ ನಿಲ್ಲಿಸುವ, ಪ್ರಕೃತಿಯನ್ನೇ ತಮಗೆ ಬೇಕಾದಂತೆ ಬದಲಾಯಿಸುವಂತಹ ಕ್ಷಮತೆಯನ್ನು ಹೊಂದಿರ್ತಾರೆ. ಈಗ ನಾವೇ ನೋಡಿದ ಹಾಗೆ ಒಬ್ಬ ಯೋಗಿಯನ್ನು ಭೇಟಿ ಮಾಡ್ಲಿಕ್ಕೆ ಹೋಗಿದ್ದು ಒಂದು ಅವಧೂತರನ್ನ. ವಿಪರೀತವಾಗಿ ಮಳೆ ಬರ್ತಾ ಇತ್ತು, ವಿಪರೀತವಾಗಿ ಗಾಳಿ ಬರ್ತಾ ಇತ್ತು. ಅವ್ರು ಏನೋ ಒಂದು ಆಕಾಶಕ್ಕೆ ನೋಡಿ ಏನೋ ಬೈಕೊಂಡು ಏನೋ ಹೇಳಿದ್ರು, ಮಳೆ ನಿಂತು ಹೋಯ್ತು. ನಮ್ಮ ಕಣ್ಣು ಮುಂದೆಯೇ ನಡೆದಿದ್ದು. ಓಕೆ, ಅದು ಕಾಕತಾಳೀಯವೋ ಇರಬಹುದು, ಗೊತ್ತಿಲ್ಲ. ಆದರೆ ಅವರು ಆಕಾಶ ನೋಡಿ ಯಾವಾಗ ನೋಡಿದ್ರು ನಿಂದು ಇದೇ ಗೋಳು ಅನ್ನೋ ರೀತಿ ಏನೋ ಬೈದು ಏನೋ ಹೇಳಿದ್ರು, ಮಳೆಯೇ ನಿಂತೋಯ್ತು. ಗಾಳಿ ಅಷ್ಟು ಬಿರುಸಾಗಿ ಬೀಳ್ತಾ ಇದ್ದಂಥ ಗಾಳಿ ಅದು ನಿಂತೋಯ್ತು. ಹೀಗೆ ಇಬ್ಬರ ಹತ್ರ ನೋಡಿದ್ವಿ ನಾವು. ಒಂದು ಇಲ್ಲೇ ಯಡಿಯೂರ ಹತ್ರ ಒಬ್ಬರಿದ್ದಾರೆ ಅವಧೂತರು, ಇನ್ನೊಬ್ರು ಈಗಲೂ ಇದ್ದಾರೆ. ಇನ್ನೊಬ್ರು ಜಸ್ಟ್ ಅವ್ರ ಕೌಂಪಿನ ಹಾಕೊಂಡಿದ್ದಾರೆ. ಈಗ ತುಂಬ ಏಜ್ ಆಗಿದೆ. ನಾವು 4-5 ವರ್ಷ ಆಯಿತು ಅವ್ರನ್ನ ಭೇಟಿ ಮಾಡಿ. ಅದಕ್ಕೆ ಹಿಂದೆ ಭೇಟಿ ಮಾಡಿದ್ದು. ಅದಕ್ಕೂ ಹಿಂದೆ ವೆಂಕಟಾಚಲಯ್ಯ ಅವಧೂತರು ಅವರು ಹಾಗೆ. ಆ ರೀತಿಯಾಗಿ ಕೆಲವು ಪ್ರಕೃತಿಯನ್ನೇ ವಿಸ್ಮಯ ಮಾಡುವಂಥ ರೀತಿಯಲ್ಲಿ ನಡವಳಿಕೆಗಳನ್ನು ಪ್ರತ್ಯಕ್ಷವಾಗಿ ನೋಡಿದ್ವಿ. ಎರಡನೇ ಘಟನೆ ಯಾವುದು ನೀವು ಹೇಳ್ತಾ ಇದ್ರಿ? ಎರಡನೇ ಘಟನೆ ಅದೇ ಇದೇ ರೀತಿಯಾದದ್ದು. ಈಗ ಇನ್ನೊಂದು ವೆಂಕಟಾಚಲಯ್ಯನವ್ರದ್ದು ಚಂದ್ರಾಯಪಟ್ಟಣದಲ್ಲಿ ಎಲ್ಲೋ ಒಂದು ಕಡೆ ಅವನು ಬೋರ್ ಹಾಕಿದ್ರು, ಎಷ್ಟು ಬೋರ್ ಹಾಕಿದ್ರು ನೀರು ಬರ್ತಾ ಇರಲಿಲ್ಲ. ಅವರು ಒಂದ್ಸರಿ ಬಂದರು, ಇದನ್ನು ಕೇಳಿದ್ದು ನೋಡಿದ್ದಲ್ಲ. ಅವರು ಕಲ್ಲನ್ನು ಹೆಸರು, ಅಲ್ಲಿ ಬೋರ್ ತೋರಿಸು ಬರ್ತದೆ ನೀರು ಅಂತ. ಅಲ್ಲಿ ನೀರು ಬಂತು ಅಂತ. ಈ ರೀತಿ ಎಷ್ಟೋ. ಇನ್ನೊಂದು ಅವರೇ ನಮ್ಮ ಕೈಯಿಂದ ಒಂದು ಆಗಿದ್ದು, ಒಬ್ರಿಗೆ ಆಪರೇಷನ್ ಆಗಬೇಕಾಗಿತ್ತು. ಡಾಕ್ಟರ್ ಹೇಳಿದ್ರಂತೆ ಅವರಿಗೆ ತುಂಬ ಆಪರೇಷನ್, ಆಕ್ಸಿಡೆಂಟ್ ಆಗಿ ಅವರು ಸ್ಕೂಟಿನಲ್ಲಿ ಹೋಗಬೇಕಾದ್ರೆ ಆಕ್ಸಿಡೆಂಟ್ ಆಗಿ ಗಂಡ ಹೆಂಡತಿ ಇಬ್ಬರು ಟೀಚರ್ಸ್ ಅವರು, ತುಂಬ ದೊಡ್ಡ ಅಪಘಾತವಾಗಿತ್ತು. ಅವ್ರ ದೇಹದಲ್ಲಿ ಎಲ್ಲಿ ಸರ್ಜರಿ ಆಗಿಲ್ಲ ಅಂತ ಕೇಳಬೇಕು, ಹಂಗೆ ಅಷ್ಟು ಸರ್ಜರಿ. ಇನ್ನೊಂದು ಮೇಜರ್ ಸರ್ಜರಿ ಬೆನ್ನೆಲುಬಿಗೆ ಸಂಬಂಧಪಟ್ಟಾಗ ಏನೋ ಆಗಬೇಕಾಗಿತ್ತು, ಅದು ತುಂಬ ಕಷ್ಟ ಅನ್ನೋ ಹಂತದಲ್ಲಿ ಡಾಕ್ಟ್ರ್ ಹೇಳಿದರು. ನಾನು ಅವ್ರನ್ನ ಭೇಟಿ ಮಾಡೋಕ್ಕೆ ಹೋದಾಗ ಮನೆಯವ್ರು ಹೇಳಿದ್ರು, ಈ ರೀತಿ ಒಂದು ಇದೆ, ಒಂದ್ಸರಿ ಅವ್ರ ಗಮನಕ್ಕೆ ತಂದುಬಿಡಿ ಅಂತ ನನಗೆ ಹೇಳಿದರು. ಅವ್ರಿಗೆ ಹೇಳಿದಾಗ ಅವರೊಂದು ಹೇಳಿದ್ರು, ಏನೂ ಆಗಲ್ಲ, ಇಂಥದ್ದೊಂದು ಮಾಡೋಕ್ಕೆ ಹೇಳು, ಇಂಥದ್ದೊಂದನ್ನು ವೆಂಕಟಾಚಲಯ್ಯನವರು ಇಂಥದ್ದೊಂದನ್ನು ದಾನ ಕೊಡೋಕ್ಕೆ ಹೇಳು, ದಾನ ಕೊಟ್ಟು ಆಪ್ರೇಷನ್ಗೆ ಹೋಗಲಿ ಅವರು, ಏನೂ ಆಗಲ್ಲ ಅಂತ. ಡಾಕ್ಟ್ರು ಹೇಳಿದ್ರಂತೆ, ನಾವು ಊಹಿಸ್ಲಿಕ್ಕೆ ಇದೇ ಮಾತು ಅವ್ರು ಹೇಳಿದರು ನನ್ನ ಮುಂದೆ, ನಾವು ಊಹಿಸ್ಲಿಕ್ಕೆ ಆಗದೇ ಇರುವಷ್ಟು ಸರಳವಾಗಿ, ಸುಗಮವಾಗಿ, ಆರಾಮವಾಗಿ ಆಪ್ರೇಷನ್ ಮುಗೀತು. ಇದು ಬಹಳ ಕಷ್ಟ ಆಗ್ತಿತ್ತು ಅವರ ಜೀವಕ್ಕೂ ಅಂತ ಹೇಳಿದ್ರು.
ಈ ರೀತಿ 2-3 ಘಟನೆಗಳನ್ನು ನಮ್ಮ ಕಣ್ಣು ಮುಂದೆಯೇ ನೋಡಿದ್ದೀವಿ. ಇನ್ನು ಅಂಥದ್ರಲ್ಲಿ 2-2.5 ಸಾವಿರ ವರ್ಷಗಳ ಹಿಂದೆ ಇದ್ದಂತಹ ಆ ಮಹಾವತಾರ ಬಾಬಾ ಅವರು ಶರೀರದಲ್ಲಿದ್ದಾಗ ಅವರ ಸಾಧನೆ ಮೂಲಕ ಸೂಕ್ಷ್ಮ ಶರೀರವನ್ನು ತಲುಪಿ ಇನ್ನೂ ಅನೇಕ ಜನಕ್ಕೆ ನಾನು ಮಾರ್ಗದರ್ಶನ ಕೊಡಬೇಕು ಅನ್ನುವಂಥ ಭಾವ ಏನಿತ್ತು, ಆ ಭಾವದಿಂದ ಅವರು ಇವತ್ತಿಗೂ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ನೀವು ನಮ್ಮ ಕರ್ನಾಟಕದ, ಅಂದರೆ ಈಗ ಆಂಧ್ರ ಅಂತಲೂ ಹೇಳ್ತಾರೆ, ನೀವು ರಾಘವೇಂದ್ರ ಸ್ವಾಮಿಗಳ ಬಗ್ಗೆನೂ ಕೇಳ್ತೀರಿ. ಅವರ ಆಯಸ್ಸು 700 ವರ್ಷಗಳು ಅಂತ. ಆದರೆ ಶರೀರದಲ್ಲಿದ್ದಾರಾ ಅಂದರೆ ಇಲ್ಲ. ಈಗ ಆಲ್ರೆಡಿ 364 ಆಯಿತು ಅವರ ಸಮಾಧಿಯನ್ನು ಹೊಂದಿ. ಆದರೆ ಅವರು ಸಮಾಧಿ ಹೊಂದಿದ ನಂತರವೂ ಅನೇಕ ಜನರಿಗೆ ಅವರು ಮಾರ್ಗದರ್ಶನ ಮಾಡಿದ್ದಾರೆ, ಅನೇಕ ಜನರಿಗೆ ಪವಾಡವನ್ನು ಉಂಟು ಮಾಡಿದ್ದಾರೆ, ಅನೇಕ ಜನರಿಗೆ ಗುರುವಾಗಿ ಇವತ್ತಿಗೂ ಅವ್ರಿಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಅವರೇ ಹೇಳಿದ್ದಾರೆ, ಇನ್ನೂ 350 ವರ್ಷಗಳ ಕಾಲ, ಒಟ್ಟು 700 ವರ್ಷಗಳ ಕಾಲ ಈ ಭೂಮಿ ಮೇಲಿದ್ದು ನಾನು ಈ ಸಾಮಾನ್ಯರಿಗೆ ಏನೇನು ನಾನು ಮಾರ್ಗದರ್ಶನ ಮಾಡಬೇಕು ಅದನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ. ಈಗ ನಾನು ವಾಪಸ್ ಮತ್ತೆ ರಜನಿಕಾಂತರಿಗೆ ಬರೋದಾದರೆ ಇನ್ನೊಂದು ಲೌಕಿಕ ಪ್ರಶ್ನೆ ಕೇಳಿ ಮತ್ತೆ ನಾನು ಗುರುಗಳ ಬಗ್ಗೆ ಮಾತಾಡ್ತೀನಿ. ಒಬ್ಬ ವ್ಯಕ್ತಿ ಎಲ್ಲವೂ ಸಿಕ್ಕ ಮೇಲೆ ನಾವೆಲ್ಲ ಪರದಾಡೋದು ಯಾಕೆ, ನಾವು ಹೊಡೆದಾಟ ಮಾಡೋದು, ನಾವು ಜಗಳ ಆಡೋದು ಅಥವಾ ನಾವು ಕಷ್ಟಪಡೋದು ಯಾಕೆ ಅಂದರೆ ಒಂದು ಜೀವನಕ್ಕೆ ಒಂದು ಒಳ್ಳೆ ಜೀವನ ಕಟ್ಕೋಬೇಕು ಅನ್ನೋದಿರುತ್ತೆ. ಒಳ್ಳೆ ಜೀವನ ಅಂದರೆ ಏನು? ಒಂದು ಒಳ್ಳೆ ಮನೆ, ಒಂದು ಒಳ್ಳೆ ಸಂಸಾರ, ಒಳ್ಳೆ ದುಡ್ಡು, ನಿಮ್ಗೆ ಬೇಕಾಗಿದ್ದೆಲ್ಲವೂ ಕೂಡ. ಇದಾದ ಮೇಲೂ ಕೂಡ ಒಬ್ಬ ವ್ಯಕ್ತಿಗೆ ಇದು ಮೀರಿದ್ದು ಏನೋ ಇದೆ ಮತ್ತು ಅದು ಆ ಬಾಬಾನ ಹತ್ರ ಸಿಗುತ್ತೆ ಅಥವಾ ಸಿಗ್ಬಹುದು ಅಥವಾ ಏನೋ ನನಗೆ ಆಗಬಹುದು ಅಂತ ಅನ್ಸೋದು ಯಾಕೆ? ರಜನಿಕಾಂತ್ ಅವರು ಒಂದು ನೆಪ ಮಾತ್ರ ಇಲ್ಲಿ, ಬೇರೆ ಯಾವುದೇ ವ್ಯಕ್ತಿಗೂ ಈ ಥರ ಯಾಕೆ ಅನಿಸುತ್ತೆ ಅನ್ನೋದು ಪ್ರಶ್ನೆ. ನೋಡಿ, ಯಾವಾಗ ನಾವು ಮೆಟಲಿಸ್ಟಿಕ್ ಲೈಫ್ನಲ್ಲಿ ಫುಲ್ಫಿಲ್ ಆಗ್ತಾ ಹೋಗ್ತೀವಿ, ಈಗ ನನಗೆ ಇದು ಕೆಲಸ ಬೇಕು ಅಂತಿತ್ತು, ಕೆಲಸ ಸಿಕ್ತು, ಕಾರ್ ತಗೋಬೇಕು ಅಂತಿದ್ದೆ, ತಗೊಂಡೆ, ಮನೆ ಕಟ್ಟಬೇಕು ಅಂತ ಇತ್ತು, ಇಂತಹ ಸುಂದರವಾದ ಹುಡುಗಿಯನ್ನು ಮದುವೆ ಆದೆ. ಒಂದಿನ ಎಲ್ಲವೂ ಅನುಭವಿಸ್ತಾ ಕೂತಾಗ ಅವನಿಗನ್ನಿಸ್ತದೆ ಎಲ್ಲವೂ ಆಯಿತು, ವಾಟ್ ನೆಕ್ಸ್ಟ್ ಅಂತ. ಮುಂದೇನು ಇಷ್ಟೇನ ಜೀವನ ಅನ್ಸೋಕ್ಕೆ ಶುರುವಾಗ್ತದೆ. ಆಗ ಅಧ್ಯಾತ್ಮ ಶುರುವಾಗ್ತದೆ, ನಿಜವಾದ ಅಧ್ಯಾತ್ಮ ಶುರುವಾಗೋದು ಆಗ. ಲೌಕಿಕವಾಗಿ ಎಲ್ಲವೂ ಮುಗೀತು, ಇನ್ನೇನು ಮಾಡೋದಿದೆ, ಇದಕ್ಕಿಂತ ಜೈಕಾರ ಇನ್ನೇನು ಸಿಗಬಹುದು, ಮತ್ತು ಅದರ ನಡುವೆಯೂ ಫೇಲ್ಗಳನ್ನು ಕಾಣ್ತಾರೆ. ಇದೆಲ್ಲವೂ ಆಗ್ತಾ ಇದೆ, ಆದರೆ ನನಗೆ ಬಯಸಿದ್ದೆಲ್ಲವೂ ಸಿಕ್ತು. ಒಂದಷ್ಟು ಜನ ತೆಗಳೋರು ಇರ್ತಾರೆ, ಬೈಯೋರು ಇರ್ತಾರೆ, ಫೇಲ್ಯೂರ್ಗಳು ಪ್ರತಿಯೊಬ್ಬರಲ್ಲೂ ಇರ್ತದೆ. ಆದರೆ ಇದನ್ನು ಮೀರಿದ್ದು ಇನ್ನೇನೋ ನನಗೆ ಬೇಕು ಅನ್ಸೋಕ್ಕೆ ಶುರುವಾದಾಗ ಈ ಅಧ್ಯಾತ್ಮದ ಆಳಕ್ಕೆ ಹೋಗುವ ಪ್ರಯತ್ನ ಶುರು ಮಾಡ್ತಾನೆ. ಅದೇ ಅಧ್ಯಾತ್ಮದ ಹುಡುಕಾಟ. ಹೀಗೆ ಹುಡುಕಕ್ಕೆ ಹೊರಟಾಗ ಒಬ್ಬೊಬ್ಬರು ಸಿಗ್ತಾರೆ. ಈಗ ನೋಡಿ, ಇತ್ತೀಚೆಗೆ ನಾವು ನೋಡ್ತಾ ಇದ್ವು ವಿರಾಟ್ ಕೊಹ್ಲಿ ಅವ್ರನ್ನ. ನಾವು ಒಂದು ಹಳೆಯ ವಿಡಿಯೋನ ಯಾರೋ ಹಾಕಿದ್ರು ಹಿಂದೆ, ನೀವು ದೇವ್ರ ಪೂಜೆ ಎಲ್ಲ ಮಾಡ್ತೀರಾ ಅಂದರೆ, ನನ್ನನ್ನು ನೋಡಿದ್ರೆ ದೇವ್ರ ಪೂಜೆ ಮಾಡೋಂಗೆ ಕಾಣಿಸ್ತೀನಾ ಅಂತ ಕೇಳಿದ ಒಬ್ಬ ಮನುಷ್ಯ. ಇವತ್ತು ಎಲ್ಲಿ ಹೋದರೂ ತನ್ನ ಹೆಂಡತಿಯ ಕಾರಣದಿಂದಾಗಿ ಇವತ್ತು ಕೋಟ್ಯಾಂತರ ರೂಪಾಯಿ ಹಣ ಬರ್ತಾ ಇದೆ, ಎಲ್ಲವೂ ಇದೆ. ಯಾವ ದೇಶದಲ್ಲಿ ಬೇಕಾದರೂ ಇವತ್ತು ಜಾಗ ತಗೊಂಡು ವಾಸ ಮಾಡಬಹುದು, ಏನು ಬೇಕಾದರೂ ಹೇಗೆ ಬೇಕಾದರೂ ಜೀವನ ಮಾಡಬಹುದು. ಆದರೆ ಇಷ್ಟೆಲ್ಲದರ ನಡುವೆಯೂ ಇದು ನನ್ನ ಪೂರ್ಣ ಆಗ್ತಾ ಇಲ್ಲ ನನ್ನ ಲೈಫ್ ಅನ್ಸೋಕ್ಕೆ ಶುರುವಾದಾಗ, ನನಗೆ ಇನ್ನೇನೋ ಬೇಕು ಅನ್ಸೋಕ್ಕೆ ಶುರುವಾದಾಗ ಎಲ್ಲ ಉಜ್ಜಯಿನಿಯ ಮಹಾಕಾಲಕ್ಕೆ ಹೋಗಿ, ಇನ್ಯಾವುದೋ ವೃಂದಾವನಕ್ಕೆ ಹೋಗಿ ಅಲ್ಲಿಯ ದೇವಸ್ಥಾನಗಳು, ಗುರುಗಳನ್ನು ದರ್ಶನ ಮಾಡೋಕ್ಕೆ ಶುರು ಮಾಡಿದ್ವಿ. ಇವತ್ತು ಪ್ರತಿದಿನ ಬೆರಳಿಗೆ ಇದನ್ನು ಹಾಕ್ಕೊಂಡು, ಕೌಂಟಿಂಗ್ ಮಿಷಿನ್ ಹಾಕ್ಕೊಂಡು ಚಾಂಟ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಮನಸ್ಸಿಗೆ ಅದೊಂದು ಶಾಂತಿ ಕೊಡ್ತದೆ, ಮನಸ್ಸಿಗೆ ಅದೊಂದು ಮುದ ಕೊಡ್ತದೆ, ಮನಸ್ಸಿಗೆ ಅದೊಂದು ನಿರಂತರವಾದ ಪ್ರಶಾಂತತೆಯನ್ನು ಕೊಡೋಕ್ಕೆ ಸಾಧ್ಯ ಇರೋದು ಅಧ್ಯಾತ್ಮದಲ್ಲಿ ಮಾತ್ರ. ಅಂತಹ ಗುರು ಸಿಕ್ಕದಾಗ ನಾವು ಅದೃಷ್ಟವಂತರು. ರಜನಿಕಾಂತ್ರಿಗೆ ಪರಮಹಂಸ ಯೋಗಾನಂದರು ಮತ್ತು ಆ ಗುರು ಪರಂಪರೆ ಮಹಾವತಾರ ಬಾಬಾ ಸಿಕ್ಕಿದ್ರು. ಹೀಗೆ ಪ್ರತಿಯೊಬ್ಬರಿಗೂ ನೀವು ಯಾರ್ಯಾರು, ಬರೀ ಕೇವಲ ರಜನಿಕಾಂತ್ ಮಾತ್ರ ಅಲ್ಲ, ನೀವು ಯಾರ್ಯಾರು ಈ ಮೆಟೀರಿಯಲಿಸ್ಟಿಕ್ ಲೈಫ್ನಲ್ಲಿ ಫುಲ್ಫಿಲ್ನೆಸ್ ಪಡಿಲಿಕ್ಕೆ ಶುರು ಆದರೂ ನೀವು ಎಲ್ಲರನ್ನು ಸೂಕ್ಷ್ಮವಾಗಿ ಗಮನಿಸಿ, ಅವರು ಚಡಪಡಿಸೋಕ್ಕೆ ಶುರುವಾಗ್ತಾರೆ. ನನಗೆ ಇನ್ನೇನೋ ಬೇಕು ಅಂತ ಶುರುವಾಗ್ತದೆ. ಹಾಗಾಗಿ ಹಿಮಾಲಯಕ್ಕೆ ಬರ್ತಾರೆ, ಹಾಗಾಗಿ ಕಾಶಿಗೆ ಅಲಿತಾರೆ, ಕಾಶಿಯ ಗಲ್ಲಿಗಳಲ್ಲಿ ಅಲಿತಾರೆ. ಈ ರೀತಿ ನೀವು 100 ಜನ ಸಿಗ್ತಾರೆ. ಪ್ರತಿಯೊಬ್ಬರು ಕೊನೆಗೆ ಅಲ್ಟಿಮೇಟ್ ಏನು ಅಂದರೆ ಅಧ್ಯಾತ್ಮವೇ ನಮ್ಮ ಮನಸ್ಸಿನ ಶಾಂತಿಗೆ ಇದು ಫೈನಲ್, ಹೀಗಿರೋದ್ರಿಂದ ನಾನು ಖುಷಿಯಾಗಿದ್ದೀನಿ ಅಂತ ಅನಿಸೋದು ಅಧ್ಯಾತ್ಮದಿಂದ ಮಾತ್ರ ಸಾಧ್ಯ ಅಂತ. ಓಕೆ. ಮತ್ತು ಕ್ರಿಯಾಯೋಗ ಆ ಮಾರ್ಗದಲ್ಲಿ ಇನ್ನೊಂದಿದೆ, ನಿಮಗೆ ನಿಬಂಧನೆಗಳಿಲ್ಲ. ಯೋಗದಲ್ಲಿ ಅವರ ಪರಂಪರೆಯಲ್ಲಿ ಈಗ ನೀವು ನಾನ್ ವೆಜ್ ತಿಂತೀರಾ, ತಿನ್ನಬಹುದು, ಕುಡಿಬಹುದು, ಮದುವೆ ಆಗಿರಬಹುದು. ಅದರ ನಡುವೆ ಆದರೆ ಈ ಸಾಧನೆ ಮಾಡಿ, ಈ ಕ್ರಿಯಾಯೋಗವನ್ನು ಪ್ರಾಕ್ಟೀಸ್ ಮಾಡಿ ಅಂತಷ್ಟೇ ಹೇಳ್ತಾರೆ.
ಮತ್ತು ಅವರ ಗುರುಗಳ ಬಗ್ಗೆನೇ ಅವ್ರು ಹೇಳ್ಕೊಂಡಿದ್ದಾರೆ. ಬೇರೆ ಬೇರೆಯವರು ಕೇವಲ ಆ ಪರಂಪರೆಯಲ್ಲ, ಮಹಾವತಾರ ಬಾಬಾಯಿಂದ ಕೇವಲ ಯೋಗಾನಂದರ ಆ ಪರಂಪರೆ ಮಾತ್ರ ಅಲ್ಲ, ಆ ರೀತಿ ತುಂಬ ಜನ ಬೇರೆ ಬೇರೆಯವರು ಇದ್ದಾರೆ. ಹೆಚ್ಚು ಪ್ರಚಾರಕ್ಕೆ ಬಂದದ್ದು ಪರಮಹಂಸ ಯೋಗಾನಂದರ ಕೃತಿಯಿಂದಾಗಿ. ಅವರು ಮಾತ್ರ ಅವರ ಪರಂಪರೆ ಅಂದರೆ ಲಹರಿ ಮಹಾಶಯರು ಮತ್ತು ಯುಕ್ತೇಶ್ವರರು ಹೆಚ್ಚು ಪ್ರಚಾರಕ್ಕೆ ಬಂದರು. ಅದರಲ್ಲೂ ರಜನಿಕಾಂತ್ ಹೆಸರು ಹೇಳಿದ ಮೇಲಂತೂ ಇನ್ನೂ ಹೆಚ್ಚು ಅವ್ರ ಬಗ್ಗೆ ಆಸಕ್ತಿ ಇವತ್ತಿನ ಜನಕ್ಕೆ ಬಂತು. ಆದರೆ ಅದಲ್ಲದೆ ಅದೇ ಪರಂಪರೆಗೆ ಸೇರಿದ ಬೇರೆ ಬೇರೆಯ ಗುರುಗಳು ಇದ್ದಾರೆ. ಅವರೆಲ್ಲರದು ಬಂದಿರೋದೇನು ಅಂದರೆ, ನಿಮ್ಮ ಕರ್ಮವನ್ನು ಕಳೆದು ಮಾರ್ಗದರ್ಶನ ಮಾಡಬೇಕಾದ್ರೆ ಯಾವ ರೂಪದಲ್ಲಾದರೂ ಬಂದು ನಿಮಗೆ ಬಾರ್ನಲ್ಲೂ ಆ ಗುರುಗಳು ಸಿಗಬಹುದು ಅಂತ. ಒಂದು ದೊಡ್ಡ ಒಂದು ಪಬ್ನಲ್ಲೂ ಕೂಡ ಆ ಕ್ರಿಯಾಯೋಗದ ಗುರು ಸಿಕ್ಕಿ ನಿಮಗೆ ಮಾರ್ಗದರ್ಶನ ಮಾಡಬಹುದು ಅಂತ. ಈ ರೀತಿಯ ಉದಾಹರಣೆಗಳು ಬೇಕಾದಷ್ಟು ನಡೆದದ್ದಿದೆ. ವೆರಿ ಇಂಟ್ರೆಸ್ಟಿಂಗ್. ಅಲ್ಲ, ರಜನಿಕಾಂತ್ ಅವರು ಮಹಾವತಾರ ಬಾಬಾನ ಒಪ್ಕೊಂಡಿದ್ದು ಇದೇ ಕಾರಣಕ್ಕೆ ಅಂತ ನಂಗೆ ಡೌಟ್ ಬಂದು ಹೋಯ್ತು. ಕುಡಿಬೋದು, ತಿನ್ಬೋದು, ಮದುವೆನೂ ಆಗ್ಬೋದು. ಒಂದು ಸುಮ್ಮನೆ ನಾನು ಒಂದು ತಮಾಷೆಯಾಗಿ ಹೇಳಿದೆ. ಬಟ್ 2 ಪ್ರಶ್ನೆಗಳು. ಬಟ್ ಕುಡಿಯಿದೆ ಅಂದರೆ ನೀವು ಕುಡಿಯೋದನ್ನು ನಿಲ್ಲಿಸಿದರೆ ಅಥವಾ ನೀವು ಮಾಂಸ ತಿನ್ನೋದನ್ನು ನಿಲ್ಲಿಸಿದರೆ ನಿಮ್ಮ ಪ್ರಯಾಣ ಸ್ವಲ್ಪ ಸುಗಮವಾಗುತ್ತೆ ಅನ್ನೋ ದೃಷ್ಟಿಯಿಂದ ಬೇಡ ಅಂತ ಹೇಳ್ತಾರೆ ಅಲ್ವಾ? ಸೊ ಹೀಗಾಗಿ ಅದು ತುಂಬ ನೀವು ಕಟ್ಟುನಿಟ್ಟಾಗಿ ಅಂದರೆ ನಿಮಗೆ ಅದು ಕೆಟ್ಟದ್ದೋ ಹೌದೋ ಇಲ್ವೋ, ಪ್ರಾಪಂಚಿಕವಾಗಿ ಯಾರು ಏನು ಬೇಕಾದರೂ ಹೇಳಿ, ಆದರೆ ನಿಮ್ಮ ದೇಹಕ್ಕಂತೂ ಅದು ಕೆಟ್ಟದ್ದೇ. ನಿಮ್ಮ ಮನಸ್ಸಿನ ಸ್ಥೀಮಿತತೆಯನ್ನು ಕಳ್ಕೊಳ್ತೀರಿ. ನಾವು ನೋಡ್ತೀವಲ್ಲ, ಎಷ್ಟು ಜನ ಅದರ ಅಭ್ಯಾಸಕ್ಕೆ ಬಿದ್ದವರು, ಕುಡಿತ ಚಟಕ್ಕೆ ಬಿದ್ದವರು ಮಾನಸಿಕ ಸ್ಥೀಮಿತವೇ ಕಳ್ಕೊಂಡು ಹೇಗೇಗೋ ವರ್ತನೆ ಮಾಡ್ತಾರೆ, ಏನೆಲ್ಲ ಅನಾಚಾರಗಳನ್ನು ಮಾಡ್ತಾರೆ. ಇವೆಲ್ಲ ನೋಡಿದಾಗ ಅದು ಒಳ್ಳೆಯದಲ್ಲ ಅಂತ. ಇನ್ನೊಂದು ಪ್ರಶ್ನೆ ಬರುವಂಥದ್ದು, ನಾನು ಈ ಥರ ಸುಮಾರು ಜನ, ನಮ್ಮ ವಿಷ್ಣುವರ್ಧನ್ ಅವರು ಕೂಡ ತಮ್ಮ ಕೊನೆಯ ವರ್ಷಗಳಲ್ಲಿ ಅಧ್ಯಾತ್ಮ ಬಗ್ಗೆ ತುಂಬ ಯೋಚನೆ ಮಾಡುವಂಥದ್ದು ನಾನು ನೋಡಿದ್ದೀನಿ. ಅಣ್ಣವ್ರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ, ಬಟ್ ಅವರೊಂಥರ ಇನ್ಹೆರೆಂಟಾಗಿ ಒಂದು ಸ್ಪಿರಿಚುವಲಿಟಿ ಅವ್ರ ಹತ್ರ ಇತ್ತು ಅಂತ ಅನ್ಸುತ್ತೆ ಅವ್ರ ಮಾತುಗಳನ್ನ ಕೇಳ್ತಾ ಇದ್ದರೆ. ಅವ್ರು ಎಲ್ಲದಕ್ಕೂ ಅಂಟದಂತ ಇದ್ದರು ಅವ್ರು ಆಮೇಲೆ ಚೇಂಜ್ ಆಗಿದ್ದಂತ ಏನಿಲ್ಲ ನನಗೆ ಗಮನಿಸಿರೋ ಹಾಗೆ. ಬಟ್ ನಮ್ಮ ಪ್ರಶ್ನೆ ಏನಂತಂದರೆ, ವಯಸ್ಸಿನ ಕೊನೆಗಾಲದಲ್ಲಿಯೇ ಆಧ್ಯಾತ್ಮ ಬೇಕಾ ಅನ್ನೋದೊಂದು ಪ್ರಶ್ನೆ. ಆದರೆ ನಮ್ಮ ಲೌಕಿಕ ಬದುಕಿನ ಎಲ್ಲ ಆಸೆಗಳನ್ನ ಪೂರೈಸಿಕೊಂಡ ಮೇಲೆ ಆಧ್ಯಾತ್ಮನ ಹೋಗಬೇಕಾ ಅನ್ನೋದೊಂದು ಪ್ರಶ್ನೆ. ಅಂತಂದರೆ ಈಗ ನೋಡ್ತಿರುವಂಥ 25 ವರ್ಷದ ಹುಡುಗ, 18-19 ವರ್ಷದ ಯುವತಿ, ಅಥವಾ 35 ವರ್ಷದೊಬ್ಬ ಗೃಹಿಣಿ, ಅಥವಾ 40 ವರ್ಷದೊಬ್ಬ ಗೃಹಸ್ಥ, ಅವರು ಕೂಡ ತಮ್ಮ ಆಧ್ಯಾತ್ಮ ಜರ್ನಿಯನ್ನು ಶುರು ಮಾಡ್ಬೋದಲ್ವ ಅನ್ನೋದು ಪ್ರಶ್ನೆ. ನೋಡಿ, ಇತ್ತೀಚೆಗೆ ಏನಾಗಿದೆ, ಯೋಗ ಅಂದ ತಕ್ಷಣ ಯೋಗ ಮಾಡೋದ್ರಿಂದ ಕಾಯಿಲೆ ಬರಲ್ಲ, ಶುಗರ್ ಕಡಿಮೆ ಮಾಡ್ಬೋದು, BP ಕಡಿಮೆ ಮಾಡ್ಬೋದು, ಅದು ಸತ್ಯ. ಆದರೆ ಯೋಗದ ಉದ್ದೇಶ ಅದಕ್ಕೂ ಮೀರಿದ್ದು. ಹಾಗೆ ಅಧ್ಯಾತ್ಮ ಅಂದ ತಕ್ಷಣ ಅಧ್ಯಾತ್ಮ ಸಾಧನೆ ಮಾಡಿದ್ರೆ ನನ್ನ ಕರ್ಮ ಎಲ್ಲ ಕಳೆದು ನಾನು ಕೋಟ್ಯಾಧಿಪತಿ ಆಗಿಬಿಡ್ತೀನಿ, ನಾನು ಇನ್ನೇನೇನೋ ಪಡೆದು ಬಿಡಬಹುದು ಅನ್ನುವಂಥದ್ದು ಇದೆ. ಅದು ಸತ್ಯವಾದರೂ ಅಧ್ಯಾತ್ಮದ ಉದ್ದೇಶ ಅದಲ್ಲ. ಅಧ್ಯಾತ್ಮದ ಉದ್ದೇಶ ಏನು ಇರಲಿ, ಏನು ಇಲ್ಲದೇ ಇರಲಿ, ಏನು ಸಿಗಲಿ, ಏನು ಸಿಗದೇ ಇರಲಿ, ಎಲ್ಲ ಪರಿಸ್ಥಿತಿಯಲ್ಲೂ ನಿನ್ನನ್ನು ನೀನು ಹೇಗೆ ಮನಸ್ಸನ್ನು ಒಂದು ಸ್ಥೀಮಿತವಾಗಿ ಇಟ್ಟುಕೊಳ್ಳಲು ಸಾಧ್ಯ. ಅಧ್ಯಾತ್ಮ ಸಾಧನೆ ಮಾಡ್ತಾ ಮಾಡ್ತಾ ಮನಸ್ಸು ಎಲ್ಲ ವ್ಯತಿರಿಕ್ತ ಪರಿಣಾಮಗಳನ್ನು ಮೀರಿ ಶಾಂತವಾಗಿ ಎಲ್ಲ ಏರಿಳಿತಗಳನ್ನು ನಿಭಾಯಿಸುವಂಥ ಕ್ಷಮತೆ ಬರ್ತದೆ. ಹಾಗಾಗಿ ನನಗೆ ಹೇಳೋದು, ಬುದ್ಧಿ ಬರ್ತಾ ಇದ್ದ ಹಾಗಲೇ ಮಕ್ಕಳಿಗೆ ಅಧ್ಯಾತ್ಮದ ರುಚಿಯನ್ನು ಕೊಡಬೇಕು. ಆಗ ಓದಿನಲ್ಲಿ ತನಗೆ ತಾನೇ ಆಸಕ್ತಿ ಬರ್ತದೆ. ಎಂಥದ್ದೇ ಪರಿಸ್ಥಿತಿಯಲ್ಲೂ ಇವತ್ತಿನ ಕಾಲದಲ್ಲಿ ನಾವು ನೋಡಿದ್ರೆ ಎಲ್ಲರೂ ಸೂಸೈಡ್ ಕಡೆಗೆ, ಸಣ್ಣ ಪುಟ್ಟ ವಿಷಯಕ್ಕೂ ಸೂಸೈಡ್ಗೆ ಹೋಗಿಬಿಡ್ತಾರೆ. ಇದೆಲ್ಲವನ್ನು ಮೀರಿ ಇಲ್ಲ ನಾನು ಸಾಧಿಸಬಲ್ಲೆ ಅನ್ನುವಂತಹ ಒಂದು ಇಚ್ಛಾಶಕ್ತಿ ಏನಿದೆ, ಒಂದು ವಿಲ್ ಪವರ್ ಏನಿದೆ, ಅದು ಸ್ಟ್ರಾಂಗ್ ಆಗಲಿಕ್ಕೂ ಕೂಡ ಅಧ್ಯಾತ್ಮ ಸಹಾಯ ಮಾಡುತ್ತದೆ. ಮತ್ತು ಇದನ್ನು ಮೀರ್ತಾ ಒಂದೇ ಬಾರಿಗೆ ಯಥೇಚ್ಛವಾಗಿ ತಿನ್ನೋ ಬದಲು, ಅಂದರೆ ಸನ್ಯಾಸಿ ಆಗೋ ಬದಲು ಸ್ವಲ್ಪ ಊಟ ಮಾಡ್ತಾ ಹೋದರೆ ಹೇಗೆ ಆರೋಗ್ಯ ಚೆನ್ನಾಗಿರ್ತದೋ ಹಾಗೆ ಅಧ್ಯಾತ್ಮವನ್ನು ಸ್ವಲ್ಪ ನಮ್ಮ ಜೀವನದಲ್ಲಿ ಇಟ್ಕೊಂಡಿದ್ರೆ, ನಮ್ಮ ಜೀವನದ ಹಣ ಬಂದಾಗಲೂ, ಹಣವನ್ನು ಗಳಿಸೋದಿದ್ರು, ಹಣವನ್ನು ಇನ್ನೂ ಚೆನ್ನಾಗಿ, ನಾನು ನಿಮಗೆ ಸುಲಭವಾಗಿ ಹೇಳೋದಿದ್ದರೆ, ಹಣವನ್ನು ಚೆನ್ನಾಗಿ ವಿನಿಯೋಗಿಸೋದು ಹೇಗೆ ಅಂತ ಗೊತ್ತಾಗಬೇಕಾದ್ರೂ ಅಧ್ಯಾತ್ಮ ಗೊತ್ತಿರಬೇಕು. ಅಧ್ಯಾತ್ಮ ಗೊತ್ತಿದ್ದವನಿಗೆ ಮಾತ್ರ ಒಂದು ಕಡೆ ಅಲ್ಲ 10 ಕಡೆ ಯೋಚನೆ ಮಾಡಿ ಅದನ್ನು ಹೇಗೆ ನಿಭಾಯಿಸಬಹುದು ಅನ್ನುವಂಥ ಕ್ಷಮತೆ ಬರ್ತದೆ. ಹಾಗಾಗಿ ಇವತ್ತಿನ ಯುವಕರು ಎಷ್ಟು ಸಾಧ್ಯ ಅಷ್ಟು ಬೇಗ ಅಧ್ಯಾತ್ಮ ಮಾರ್ಗದಲ್ಲಿ ಸಾಗಿ ಅಂತ ಹೇಳ್ತೀನಿ. ಭಾಳ ಒಳ್ಳೆ ಮಾತನ್ನು ಹೇಳಿದ್ರಿ ಗುರುಗಳೇ ನೀವು. ಇಟ್ಸ್ ವೆರಿ ಬ್ಯೂಟಿಫುಲ್. ಸೊ ಹೀಗಾಗಿ ಮಾರಲ್ ಆಫ್ ದ ಸ್ಟೋರಿ ಏನಂದರೆ, ಅಧ್ಯಾತ್ಮ ವಯಸ್ಸಾದವ್ರಿಗೆಲ್ಲ, ಅಧ್ಯಾತ್ಮ ಎಲ್ಲವನ್ನೂ ಬಿಟ್ಟವ್ರಿಗೆಲ್ಲ, ಅಥವಾ ಅಧ್ಯಾತ್ಮ ಎಲ್ಲವನ್ನೂ ಸಾಧನೆ ಮಾಡದೆ ಇನ್ನೇನು ನಾನು ವಾನಪ್ರಸ್ಥಾಶ್ರಮಕ್ಕೆ ಹೋಗಬೇಕು ಅನ್ನೋರಿಗಲ್ಲ.
ಲೌಕಿಕ ಬದುಕಿನಲ್ಲಿರುವಂಥವ್ರಿಗೆ ಮತ್ತು ನಮ್ಮಂಥ ಜನಸಾಮಾನ್ಯರಿಗೆ ಕೂಡ ಅದು ಬೇಕೇ ಬೇಕು ಅನ್ನೋ ಮಾತನ್ನು ಹೇಳಿದರು. ಇನ್ನು ನಿಮ್ಮ ಅಧ್ಯಾತ್ಮ ಜೀವನವನ್ನು ಹಿಡಿಯಾಗಿ ನೋಡುತ್ತದೆ, ಬಿಡಿಯಾಗಿ ನೋಡಲ್ಲ. ಇಡೀ ಜೀವನವನ್ನು ಹಿಡಿಯಾಗಿ ನೋಡೋದನ್ನು ಕಲಿಸುವಂಥದ್ದು ಅಧ್ಯಾತ್ಮ. ಓಕೆ, ಇನ್ನು ನಾವು ಮಹಾವತಾರ್ ಬಾಬಾ ಬಗ್ಗೆ ಮಾತಾಡ್ತಾ ಇದ್ವಿ ಮತ್ತು ಅವ್ರ ಗುರು ಪರಂಪರೆಯ ಬಗ್ಗೆ ಮಾತಾಡ್ತಾ ಇದ್ವಿ. ಅಂದರೆ ಒಂದು ಗುರು ಪರಂಪರೆಯ ಬಗ್ಗೆ ನಮಗೆ ಗೊತ್ತಿದೆ ಬಿಕಾಸ್ ಆಫ್ ಒಂದಷ್ಟು ಪುಸ್ತಕಗಳು, ಒಂದಷ್ಟು ಜನ ಅದರಲ್ಲಿ ಇನ್ವಾಲ್ವ್ ಆಗಿ ಅದನ್ನು ಬರೆದಿರೋದ್ರಿಂದ. ಆ ಥರ ನೂರಾರು ಗುರು ಪರಂಪರೆಗಳು ಅಲ್ಲೋ ಇರ್ಬೋದು. ಅವ್ರಿಗೆ ಇನ್ನೊಬ್ಬ ಶಿಷ್ಯ ಇರ್ಬೋದು, ಆ ಶಿಷ್ಯಂದ್ರು ಇರ್ಬೋದು, ನಮಗದು ಗೊತ್ತಿಲ್ಲೇ ಇರ್ಬೋದು. ಸೊ ಹಾಗೆ ನಮ್ಮ ಭಾರತದಲ್ಲಿ ಸಾಕಷ್ಟು ಜನ ಗುರುಗಳಿದ್ದಾರೆ. ಇವತ್ತು ನಾನು ಇನ್ನೊಬ್ಬ ಗುರುವಿನ ಬಗ್ಗೆ ಹೇಳಿ ಭಾರತವನ್ನು ಔನ್ನತ್ಯದ ಹಾದಿ ಕಡೆಗೆ ಕರ್ಕೊಂಡು ಹೋದ ಅಥವಾ ಭಾರತವನ್ನು ಕುಸಿತದಿಂದ ತಪ್ಪಿಸಿರುವಂಥ ಗುರುಗಳಂತ ಯಾರಾದರೂ ಅನಿಸಿದರೆ ಯಾರು ಆದ ಗುರು ಅಂತ ಕೇಳ್ಬೋದಾ? ನೋಡಿ, ಈ ಭಾರತದ ಒಂದು ಅದೃಷ್ಟ ಆಧ್ಯಾತ್ಮಿಕ ಶಕ್ತಿ ಅಂಥದ್ದು ಅಂದರೆ ಯಾವಾಗ ಇಲ್ಲಿ ಆಧ್ಯಾತ್ಮಿಕ ಪತನವಾಗ್ತಾ ಇದೆ ಅಥವಾ ಭಾರತದಲ್ಲಿ ವಿಕಾಸನದಿಂದ ಹಿಂದಿರುಗ್ತಾ ಇದ್ದೀವಿ ಅಂತ ಅನಿಸ್ದಾಗಲೆಲ್ಲ ಯಾರ್ದಾದ್ರೂ ಒಬ್ಬರದು ಅವತಾರ ಆಗ್ತದೆ. ಏನು ಅಂದರೆ, ಈಗ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ ಸಂಭವಾಮಿ ಯುಗೆ ಯುಗೆ ಅಂತ ಹೇಳ್ತಾರಲ್ಲ, ಹಾಗೆ ಯಾರಾದರೂ ಒಬ್ಬರು ಅವತಾರ ತಾಳ್ತಾರೆ. ಅದರಲ್ಲೂ ಅಗ್ರಗಣ್ಯರು ಅಂದರೆ ನನ್ನ ಪ್ರಕಾರ ಶಂಕರರು, ಆದಿಶಂಕರಾಚಾರ್ಯರು, ಶಂಕರ ಭಗವತ್ಪಾದರು ಹೀಗೆಲ್ಲ ಕರಿತೀವಿ. ಆದಿಶಂಕರಾಚಾರ್ಯರು ಅಂತಲೇ ಹೆಚ್ಚಿನ ಜನಕ್ಕೆ ಗೊತ್ತಿದೆ. ನೋಡಿ, ಹೇಗೆ ಮಹಾವತಾರ ಬಾಬಾ ಗುಪ್ತವಾಗಿ ಆಧ್ಯಾತ್ಮಿಕ ಪ್ರಭೆಯನ್ನು ಹಲವು ಜನರಿಗೆ ತಲುಪಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೋ, ಶಂಕರರ ಬಗ್ಗೆನೂ ಹೇಳ್ತಾರೆ. ಮಹಾವತಾರ ಬಾಬಾ ಅವರು ಕ್ರಿಯಾಯೋಗವನ್ನು ಶಂಕರರಿಗೂ ಬೋಧಿಸಿದ್ರು ಅನ್ನುವಂಥ ಮಾತು ಒಂದಿದೆ. ಅಷ್ಟೇ ಅಲ್ಲ, ಶ್ರೀಕೃಷ್ಣನಿಗೆ ಮಹಾವತಾರ ಬಾಬಾ ಕ್ರಿಯಾಯೋಗವನ್ನು ಬೋಧಿಸಿದ್ರು ಅಂತ ಹೇಳ್ತಾರೆ. ಕೆಲವು ಸರಿ ಅವರ ಪರಂಪರೆಯನ್ನು ಹೇಳ್ಕೋಬೇಕಾದ್ರೆ ಸ್ವಲ್ಪ ಅತಿಶಯೋಕ್ತಿ ಅನ್ನೋ ಹಾಗೆ ಹೇಳ್ಕೋಬಹುದೇನೋ. ಆದರೆ ಅದರಲ್ಲೂ ವಿಶೇಷವಾಗಿ ನಾವು ಶಂಕರರ ಬಗ್ಗೆ ಇವತ್ತಲ್ಲ, ಎಷ್ಟೇ ಸಾವಿರ ವರ್ಷಗಳಾದರೂ ಕೂಡ ನಾವೆಲ್ಲೂ ಅವರಿಗೆ ಋಣಿಗಳಾಗಿರಬೇಕು, ನಾವೆಲ್ಲರೂ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಲೇಬೇಕು. ಆ ಕಾರಣದಿಂದನೇ ನಾವು ನಮ್ಮ ಗುರು ಪೂರ್ಣಿಮೆಯಲ್ಲೂ ಕೂಡ ಒಂದು ಪಾದಕೆಯನ್ನು ಮಾಡಿಸಿದ್ದೀವಿ. ಶಂಕರ ತತ್ವ ಮತ್ತು ಶಂಕರಾಂಶ ದತ್ತಾಂಶ, ದತ್ತಾತ್ರೇಯ ಏನು ಪರಂಪರೆ ಇದೆ, ಆ ಶಂಕರಾಂಶ ಮತ್ತು ದತ್ತಾಂಶದ ಪ್ರತೀಕವಾಗಿ ಶ್ರೀಪಾದಕೆ ಅಂತ ಇದೆ. ಆ ಶ್ರೀಪಾದಕೆಯನ್ನು ಗುರುಪೂರ್ಣಿಮೆಯ ದಿನ ದರ್ಶನಕ್ಕೂ ಇಡ್ತೀವಿ, ಅದನ್ನು ಪೂಜೆ ಮಾಡುವಂಥ ಅವಕಾಶವನ್ನು ಸಾಕಷ್ಟು ಜನಕ್ಕೆ ಕೊಡ್ತೀವಿ. ಯಾಕೆ ಆ ಶಂಕರ ಪಾದಕೆಯನ್ನು ನಾವು ಮಾಡಿಸಿಟ್ಟಿದ್ದೀವಿ ಅಂದರೆ, ನಮಗೆ ಅವರ ಆ ಇತಿಹಾಸವನ್ನು ನೋಡ್ತಾ ಇದ್ದಾಗ ಎಂತಹ ರೋಚಕವಾದದ್ದು ಅವರ ಜೀವನ ಅಂತ. 8ನೇ ವಯಸ್ಸಿಗೆ ಮನೆ ಬಿಡ್ತಾರೆ, 8ನೇ ವಯಸ್ಸಿಗೆ ಅವರು ಸನ್ಯಾಸವನ್ನು ಸ್ವೀಕಾರ ಮಾಡ್ತಾರೆ. ಊಹೆ ಮಾಡಿ 1200 ವರ್ಷಗಳ ಹಿಂದೆ. ಇವತ್ತಾದರೆ ವಿಮಾನ ಇದೆ, ಇವತ್ತು ವೆಹಿಕಲ್ಗಳಿದೆ, ಬಸ್ ಇದೆ, ಕಾರ್ ಇದೆ, ಎಲ್ಲಿ ಹೋದರೂ ಒಂದಷ್ಟು ಜನಗಳು ಸಿಗ್ತಾರೆ. ಆದರೆ 1200 ವರ್ಷಗಳ ಹಿಂದೆ ರಸ್ತೆಯೇ ಇಲ್ಲದ, ಯಾವುದೇ ವಾಹನಗಳ ಸೌಲಭ್ಯವೇ ಇಲ್ಲದ ಸಂದರ್ಭದಲ್ಲಿ ಇಡೀ ದೇಶವನ್ನು, ಭರತಖಂಡವನ್ನು 4 ಬಾರಿ ಪ್ರದಕ್ಷಿಣೆ ಮಾಡಿದೆ. 4 ಬಾರಿ. ಓಕೆ. 8ನೇ ವಯಸ್ಸಿಗೆ ಮನೆ ಬಿಟ್ಟು 32 ವಯಸ್ಸಿನವರೆಗೆ ಅವರ ಜೀವಿತಾವಧಿ ಇದ್ದದ್ದು. ಅತಿ ವೇಗವಾಗಿ ಅವರ ದೇಹವನ್ನು ತ್ಯಾಗ ಮಾಡಿದರು. ಆ ಕಡಿಮೆ ಸಮಯದಲ್ಲಿ 4 ಬಾರಿ ಈ ದೇಶವನ್ನು ಪರ್ಯಟನೆ ಮಾಡಿ ನೋಡಿ. ನಾವು ಇವತ್ತು ಹೇಳ್ತೀವಿ, ತುಂಬ ಜನ ನಾವು ಅತಿಜೀವಿಗಳು, ಅತಿ ಬುದ್ಧಿಜೀವಿಗಳು ಅಂತ ಕೆಲವರು ಇರ್ತಾರಲ್ಲ, ಅವ್ರು ಪ್ರಶ್ನೆ ಮಾಡ್ತಾರೆ, ಭಾರತ ಅನ್ನೋದೇ ಇರಲಿಲ್ಲ, ಭಾರತ ಅನ್ನೋದು ಈಗ 75 ವರ್ಷಗಳ ಹಿಂದೆ ಕಟ್ಟಿದ್ದು ಅನ್ನೋ ರೀತಿಯಾಗಿ ಮಾತಾಡ್ತಾರೆ. ಆದರೆ ಯೋಚನೆ ಮಾಡಿ, ಶಂಕರರು 1200 ವರ್ಷಗಳ ಮುಂಚೆಯೇ ಭಾರತ ಅನ್ನೋದು ನೀವು ಏನು ಫಿಸಿಕಲಿ ನೋಡ್ತಾ ಇದ್ದೀರದು ಅಷ್ಟೇ ಅಲ್ಲಪ್ಪ, ಆಧ್ಯಾತ್ಮಿಕವಾಗಿ ಭಾರತ ಅಂದರೆ ಇದು, ಧಾರ್ಮಿಕವಾಗಿ ಭಾರತ ಅಂದರೆ ಇದು ಅಂತ ತೋರಿಸಿ ದೇಶದ 4 ಭಾಗಗಳಲ್ಲಿ ಆಮ್ನಾಯ ಮಠಗಳನ್ನು ಸ್ಥಾಪನೆ ಮಾಡಿದರು. ಆಮ್ನಾಯ ಪೀಠಗಳು ಅಂತ, ಮಠಗಳು ಅಂತ. ನೀವು ಹೇಗೆ ಶೃಂಗೇರಿಯ ದಕ್ಷಿಣಾಮ್ನಾಯ ಮಠ ಅಂತ ಒಂದಿದೆ, ಹಾಗೆ ಪೂರಿಯಲ್ಲಿ ಒಂದಿದೆ, ಪೂರಿ ಜಗನ್ನಾಥ ಏನಿದೆಯಲ್ಲ ಆ ಪೂರಿ ಆಮ್ನಾಯ ಪೀಠ ಇದೆ. ಹಾಗೆ ದ್ವಾರಕದಲ್ಲಿ ಒಂದಿದೆ, ಹಾಗೆ ಜೋಶಿಮಠ ಉತ್ತರಾಖಂಡದ ಜೋಶಿಮಠದಲ್ಲಿದೆ. ಹೀಗೆ 4 ಭಾಗಗಳಲ್ಲಿ ಮಠವನ್ನು ಸ್ಥಾಪನೆ ಮಾಡಿ ಧಾರ್ಮಿಕವಾಗಿ ಆ ಭಾಗದ ಜನಗಳಿಗೆ ಮಾರ್ಗದರ್ಶನವನ್ನು ಮಾಡಲಿಕ್ಕೆ ಪೀಠಾಧಿಪತಿಗಳನ್ನು ಸ್ಥಾಪನೆ ಮಾಡಿದಂಥವ್ರು. ತಮ್ಮ 32ನೇ ವಯಸ್ಸಿಗೆ ಉಪನಿಷತ್ತುಗಳನ್ನು ಅಧ್ಯಯನ ಮಾಡಿ ಅದಕ್ಕೆ ಭಾಷ್ಯವನ್ನು ಬರೆದರು. ವೇದಗಳನ್ನು ಅದರ ಮೇಲೆ ಸಾಮಾನ್ಯ ಜನರಿಗೂ ಸಿಗೋ ಹಾಗೆ ಮಾಡಿದ್ರು. ಅದಕ್ಕೂ ಮೀರಿದ ಬ್ರಹ್ಮಸೂತ್ರ ಅಂತ ಒಂದಿದೆ.
ಆ ಬ್ರಹ್ಮಸೂತ್ರ ಏನು ಪ್ರಸ್ಥಾನತ್ರಯಗಳಲ್ಲಿ 3 ಬರ್ತದೆ. ಒಂದು ಭಗವದ್ಗೀತೆ, ಇನ್ನೊಂದು ಉಪನಿಷತ್ತುಗಳು, ಮತ್ತೊಂದು ಭಗವದ್ಗೀತೆ. ಪ್ರಸ್ಥಾನತ್ರಯ ಏನಂದರೆ ಅಂದರೆ ಸನಾತನ ಪರಂಪರೆಯಲ್ಲಿ ಯಾವುದನ್ನ ನಾವು ಅಧ್ಯಯನ ಮಾಡಲೇಬೇಕು ಅಂತ ಹೇಳ್ತಾರೆ ಅಂದರೆ ಈ 3 ಅಧ್ಯಯನ ಮಾಡಬೇಕು. ಇನ್ನೊಂದ್ಸಲ ಹೇಳಿ ಯಾವ 3? ಒಂದು ಬ್ರಹ್ಮಸೂತ್ರ, ಇನ್ನೊಂದು ಉಪನಿಷತ್ತುಗಳು, ಮತ್ತೊಂದು ಭಗವದ್ಗೀತೆ. ಈ 3 ಅಧ್ಯಯನ ಮಾಡಬೇಕು ಅಂತ. ಬ್ರಹ್ಮಸೂತ್ರ ಅಂದರೆ ಆತ್ಮದ ಬಗ್ಗೆ ವಿಶೇಷವಾಗಿ ಇದೆ. ಅದು ನಮ್ಮಂಥವರು ಕೂಡ ಮಾತಾಡೋದು ಕಷ್ಟ, ಅದಕ್ಕೆ ಆಳವಾದ ಅಧ್ಯಯನ ಬೇಕು. ಅದರ ಬಗ್ಗೆ ಆ ಚಿಕ್ಕ ವಯಸ್ಸಿನಲ್ಲೇ ಭಾಷ್ಯವನ್ನು ಬರೆದಂಥವರು ಶಂಕರರು. ಭಗವದ್ಗೀತೆ ಬಗ್ಗೆ ಭಾಷ್ಯವನ್ನು ಬರೆದಂಥವರು ಶಂಕರರು. ಉಪನಿಷತ್ತುಗಳು 108 ಉಪನಿಷತ್ತುಗಳು ಅಂತಿದೆ. ಆ 108 ಉಪನಿಷತ್ತಿನಲ್ಲಿ ಅತ್ಯಂತ ಪ್ರಮುಖವಾಗಿ ತೆಗೆದುಕೊಳ್ಳೋದು 8 ಉಪನಿಷತ್ತುಗಳನ್ನು ತಗೊಳ್ತೀವಿ. ಈಶಾವಾಸ್ಯ, ಕಠೋಪನಿಷತ್, ಮಾಂಡುಕ್ಯ, ತೈತರೀಯ, ಪ್ರಶ್ನೋತ್ತರ, ಹೀಗೆ ಒಂದು 7-8 ಉಪನಿಷತ್ತುಗಳನ್ನು ಅತ್ಯಂತ ಪ್ರಮುಖವಾಗಿ ಆದರೂ ಅಧ್ಯಯನ ಮಾಡಬೇಕು ಅಂತ, ನೋಡಬೇಕು ಅಂತ. ಇದೆಲ್ಲದರ ಮೇಲೂ ಭಾಷ್ಯವನ್ನು ಬರೆದು ಇಡೀ ದೇಶವನ್ನು ಸಂಘಟಿತರಾಗಿ ಇರಬೇಕು, ಇದು ಹೊಡೆದು ಹೋಗಬಾರದು ಅನ್ನೋ ಕಾರಣಕ್ಕಾಗಿ 4 ಪೀಠಗಳಿಗೂ 4 ವೇದಗಳನ್ನು, ಅದರ ರಕ್ಷಣೆ, ಅದರ ಉದ್ಧಾರ ಆಗಲಿಕ್ಕೆ, ಅದನ್ನು ಹೆಚ್ಚು ಜನಕ್ಕೆ ತಲುಪಿಸುವಂಥ ಜವಾಬ್ದಾರಿಯನ್ನು ಕೊಟ್ಟು, ಅದರ ಜೊತೆಗೆ ಸಣ್ಣ ಸಣ್ಣ ಮಠಗಳನ್ನು ಸ್ಥಾಪನೆ ಮಾಡಿ ಅಲ್ಲಲ್ಲಿ ಇಡೀ ದೇಶವನ್ನು ಒಗ್ಗಟ್ಟಿನಿಂದ ಇರಲಿಕ್ಕೆ ಏನೆಲ್ಲ ಮಾಡಬೇಕೋ ಆ ಕೆಲಸವನ್ನು ಮಾಡಿದವರು ಶಂಕರರು. ನೀವು ಊಹೆ ಮಾಡಿ, ಕೇದಾರ್ನಾಥ್ ಅಂತ ಒಂದು ದೇವಸ್ಥಾನ ಇದೆ, ಸಾಮಾನ್ಯವಾಗಿ ಇತ್ತೀಚೆಗೆ ಹೆಚ್ಚು ಪ್ರಚಲಿತವಾಗಿದೆ. ಕೇದಾರ್ನಾಥ್ಗೆ ಪೂಜೆ ಮಾಡುವಂಥವ್ರು ಕರ್ನಾಟಕದವರು. ಕೇದಾರ್ನಾಥ್ ಎಲ್ಲಿದೆ, ಕರ್ನಾಟಕ ಎಲ್ಲಿದೆ? 1200 ವರ್ಷಗಳ ಹಿಂದೆ ಅದೋ ಸ್ಥಿತಿಯಲ್ಲಿದ್ದಂತಹ ಕೇದಾರನಾಥವನ್ನು ಪುನರುಜ್ಜೀವನ ಮಾಡಿ, ಇದಕ್ಕೆ ಕೇವಲ ಕೇದಾರನಾಥ್ ಅಲ್ಲ, ಉತ್ತರ ಭಾರತದ ಸಾಕಷ್ಟು ದೇವಸ್ಥಾನಗಳನ್ನು ಪೂಜೆ ಮಾಡುವಂಥವರು ದಕ್ಷಿಣದವರಿದ್ದಾರೆ, ಇಲ್ಲ ಕೇರಳದವರು ಇರ್ತಾರೆ, ತಮಿಳ್ನಾಡವರು ಇರ್ತಾರೆ, ಅಥವಾ ಕರ್ನಾಟಕದವರು ಇರ್ತಾರೆ. ಅಂದರೆ ದೇಶ ಜಾಗಗಳನ್ನು, ಭಾಷೆಗಳನ್ನು, ನಮ್ಮ ಆಚಾರ ವಿಚಾರಗಳನ್ನು ಒಂದಕ್ಕೊಂದು ಬೆಸೆಯುವಂತಹ ಕೆಲಸ, ಈ ಭಾರತ ಒಂದು ಅನ್ನುವಂಥ ದೆಸೆಯಲ್ಲಿ ಕೆಲಸ ಮಾಡಿದಂಥವ್ರು ಶಂಕರರು. ಹಾಗಾಗಿ ಕೇದಾರ ಇರಲಿ, ಪಶುಪತಿನಾಥ ಇರಲಿ, ಇಲ್ಲೆಲ್ಲ ಅರ್ಚನೆಯನ್ನು ಮಾಡುವಂಥ, ಪೂಜೆ ಮಾಡುವಂಥ ಸಂಪ್ರದಾಯವನ್ನು ಕರ್ನಾಟಕದ ಭಾಗದ ಜನ ಹೋಗಿ ಮಾಡಿದ್ದಾರೆ. ಹೀಗೆ ಮಾಡುವ ವ್ಯವಸ್ಥೆಯನ್ನು ರೂಪಿಸಿಕೊಟ್ಟಂಥವರು ಶಂಕರಾಚಾರ್ಯರು. ನಾವು ಊಹೆ ಮಾಡಲಿಕ್ಕೂ ಆಗಲ್ಲ. ಕೇವಲ 32 ವರ್ಷಗಳ ಕಾಲ ಬದುಕಿ 12 ಜ್ಯೋತಿರ್ಲಿಂಗಗಳು ಅಂತ ಇದೆ. ಆ 12 ಜ್ಯೋತಿರ್ಲಿಂಗಗಳನ್ನು ಅದೋ ಸ್ಥಿತಿಯಲ್ಲಿತ್ತದು, ಅದಕ್ಕೆ ಪುನರ್ಜೀವನ ಮಾಡಬೇಕಾಗಿತ್ತು, ಅದಕ್ಕೆ ಮತ್ತೆ ರೀಬಿಲ್ಡ್ ಅಂತ ಏನು ಕರಿತೀರಿ ಅದನ್ನು ಮಾಡಬೇಕಾಗಿತ್ತು. 12 ಜ್ಯೋತಿರ್ಲಿಂಗಗಳನ್ನು ಮಾಡಿದವರು ಅವರು. ಹಳೆಯ ಜ್ಯೋತಿರ್ಲಿಂಗ ಇತ್ತು, ಆದರೆ ಅದು ಎಲ್ಲ ಪತನ ಹೊಂದಿತ್ತು. ಅವತ್ತಿನ ಕಾಲದ ಬೌದ್ಧರ ಒಂದು ಆಕ್ರಮಣ ಏನಿತ್ತು, ಅವರ ಆಡಳಿತ ಏನಿತ್ತು, ಆ ಕಾರಣದಿಂದಾಗಿ ಸನಾತನ ಪರಂಪರೆಗೆ ಭಾಳ ದೊಡ್ಡ ಪೆಟ್ಟು ಬೀಳ್ತಾ ಇತ್ತು. ಆ ಪೆಟ್ಟನ್ನು ತಪ್ಪಿಸಿ ಮತ್ತೆ ಆ 12 ಜ್ಯೋತಿರ್ಲಿಂಗಗಳನ್ನು, 51 ಶಕ್ತಿಪೀಠಗಳನ್ನು ಮರುಸ್ಥಾಪನೆ ಮಾಡಿ ಅದಕ್ಕೊಂದು ಮತ್ತೆ ಶಕ್ತಿಯನ್ನು ಕೊಟ್ಟು ಅದಕ್ಕೆ ಪೂಜಾ ವಿಧಾನಗಳನ್ನು ನೇಮಿಸಿದವರು ಶಂಕರಾಚಾರ್ಯರು. ಬಹಳ ಅದ್ಭುತವಾದ ಕಾರ್ಯ. ಅವ್ರ ಬಗ್ಗೆ ನಾವು ಅಷ್ಟು ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ. ಯಾಕೆಂದರೆ ಇವತ್ತು ಕೂತು ನಾವು ಮಾತಾಡ್ಬೋದು ಈಗ AC ಕೂತು, ಆದರೆ 1200 ವರ್ಷಗಳ ಹಿಂದೆ ಅವತ್ತಿನ ಪರಿಸ್ಥಿತಿ, ಅವತ್ತಿನ ಆಕ್ರಮಣ, ಅವತ್ತಿನ ಜನರ ಮನಸ್ಥಿತಿ, ಇದೆಲ್ಲವನ್ನೂ ಮೀರಿ ಇಡೀ ದೇಶವನ್ನು 4 ಬಾರಿ ಸಂಚಾರ ಮಾಡಿ ಈ ದೇಶವನ್ನು ಸಂಘಟನೆ ಮಾಡಲಿಕ್ಕೆ, ಸನಾತನ ಪರಂಪರೆಯನ್ನು ಪುನರುದ್ಧಾರ ಮಾಡಲಿಕ್ಕೆ ಕೆಲಸ ಮಾಡಿದಂಥವರು ಶಂಕರಾಚಾರ್ಯರು. ಸೊ ನಾವು ಶಂಕರರ ಬಗ್ಗೆ ಇನ್ನೂ ಒಂದು ವಿಡಿಯೋ ಮಾಡಬೇಕಂತ ಅನಿಸುತ್ತೆ ನನಗೆ. ಯಾಕೆಂದರೆ ಶಂಕರರ ಬಗ್ಗೆ ನನ್ನ ಮನಸ್ಸಲ್ಲಿ ಸುಮಾರು ಪ್ರಶ್ನೆಗಳಿವೆ. ಶಂಕರರು ಎಷ್ಟು ಪೂಜನೀಯರೋ ಅಷ್ಟೇ ಅವ್ರ ಬಗ್ಗೆ ಪ್ರಶ್ನೆಗಳು ಕೂಡ ಇದೆ. ಸುಮಾರು ಜನ ಅವ್ರ ಬಗ್ಗೆ ಪ್ರಶ್ನೆಗಳು ಕೇಳ್ತಾರೆ. ಅವರ ತತ್ವಗಳ, ಅವರ ಸಿದ್ಧಾಂತಗಳ ಬಗ್ಗೆ ಚರ್ಚೆಗಳಾಗ್ತವೆ ಈಗಲೂ ಕೂಡ. ಒಟ್ಟಿನಲ್ಲಿ ಅವ್ರನ್ನ ನಾವು ಅಂದರೆ ನಾನು ಹೇಳ್ತಾರೆ, ಯಾಕೆ ಪ್ರಶ್ನೆಗಳಿವೆ, ಚರ್ಚೆಗಳಾಗ್ತವೆ ಅಂತಂದರೆ ಆ ಪ್ರಶ್ನೆ ಕೇಳಲಿಕ್ಕಾದ್ರೂ ಅಷ್ಟು ಧೈರ್ಯ ಇದೆಯಲ್ಲ, ಅದಕ್ಕೆ ಕಾರಣವೂ ಶಂಕರರೇ. ಈಗ ನೀವು ಪ್ರಶ್ನೆ ಕೇಳಬಹುದು ಅನ್ನುವ ನಿಮಗೊಂದು ಪ್ರಶ್ನೆ ಮೂಡ್ತಾ ಇದೆಯಲ್ಲ, ಅದಕ್ಕೂ ಕಾರಣವೇ ಶಂಕರರು. ಓಕೆ. ಸೊ ಹಾಗೆ ನಮ್ಮ ವೀಕ್ಷಕರ ಮನಸ್ಸಲ್ಲೂ ಕೂಡ ಸಾಕಷ್ಟು ಪ್ರಶ್ನೆಗಳಿರ್ಬೋದು. ಶಂಕರರ ಬಗ್ಗೆ ನಾವು ಒಂದು ಎಪಿಸೋಡ್ ಖಂಡಿತ ಮಾಡಿ ಗುರುಗಳ ಬಗ್ಗೆ ಅದರಲ್ಲಿ ಇನ್ಡೆಪ್ತ್ ಆಗಿ ಒಂದಷ್ಟು ವಿಚಾರಗಳನ್ನ ನಾನು ಮಾತಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಇವತ್ತಿನ ಎಪಿಸೋಡ್ ಗುರುವಿನ ಬಗ್ಗೆ ಇತ್ತು, ಮಹಾವತಾರ್ ಬಾಬಾ ಬಗ್ಗೆ ಮಾತಾಡಿದ್ವಿ ಮತ್ತು ಇನ್ನಿತರ ಗುರುಗಳ ಬಗ್ಗೆ, ಶಂಕರರ ಬಗ್ಗೆ ಕೂಡ ಮಾತಾಡಿದ್ವಿ. ಗುರುವಿನ ಬಗ್ಗೆ ಯಾಕೆ ಮಾತಾಡಿದ್ವಿ ಅನ್ನೋದಕ್ಕೆ ಒಂದು ಕಾರಣ ಏನಂದರೆ, ಜುಲೈ 10ನೇ ತಾರೀಕು ಗುರುವಾರ
ಗುರು ಪೂರ್ಣಿಮಾನ ಇವರು ಆಚರಿಸ್ತಾ ಇದ್ದಾರೆ ನಮ್ಮ ಉಪಾಸನ ಫೌಂಡೇಶನಿಂದ ಗುರು ಪೂರ್ಣಿಮಾ ಮಹೋತ್ಸವ. ಸೊ ಇದರ ಅಡ್ರೆಸ್ಸು ಮತ್ತು ಅದರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲವನ್ನೂ ಕೂಡ ನಮ್ಮ ಸ್ಕ್ರೀನಲ್ಲಿ ಕಾಣ್ತಾ ಇರುತ್ತೆ ನಿಮಗೆ. ದಯವಿಟ್ಟು ಹೋಗಿ ಗುರುಗಳ ಕೃಪೆಗೆ ಪಾತ್ರರಾಗಿ ಅಂತ ನಾನು ಎಲ್ರಿಗೂ ಕೇಳ್ಕೊಳ್ತೀನಿ. ಮತ್ತು ಸದ್ಗುರು ಶ್ರೀರಾಮ ಅವರಿಗೆ ನಾನು ತುಂಬ ಧನ್ಯವಾದಗಳು ಹೇಳ್ತೀನಿ. ನಮ್ಮ ಜೊತೆ ಇಷ್ಟೊತ್ತು ಈ ಎಲ್ಲ ವಿಚಾರಗಳನ್ನ ಅದ್ಭುತವಾಗಿ ಮಂಡಿಸಿದ್ರಿ. ಸುಮಾರು ಜನರ ಮನಸ್ಸಲ್ಲಿ ಒಂದೊಂದು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟರೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದ. ಥ್ಯಾಂಕ್ ಯು.